ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ದ ಗೋಲ್ಡನ್ ಏಜ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 2 ಪಾರ್ಟ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನೋಡದೇ ಇರೋ ಪಾರ್ಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಾ ಇರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಅದನ್ನ ನೋಡ್ಕೊಂಡ್ ಬಂದ್ರೆ ಇವತ್ತಿನ 3rd ಪಾರ್ಟ್ ನಿಮಗೆ ಅರ್ಥ ಆಗೋದು. ಇವತ್ತಿನ ಇಂಟ್ರೆಸ್ಟಿಂಗ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 3rd ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲಿ ಎಲ್ಲಿವರೆಗೂ ನೋಡಿದ್ವಿ, ನಮ್ ಹೀರೋಯಿನ್ ಒಂದು ಗೋಡೆ ಹತ್ರ ನಿಂತಿದ್ದಾಳೆ. ಅದ್ರ ಆಪೋಸಿಟ್ ಅಲ್ಲೇ ವಿಲನ್ಸ್ ಕೂಡ ಇರೋದು. ಅವರ ಡೋರ್ ನ ಓಪನ್ ಮಾಡೋದಕ್ಕೆ ಬಾಂಬ್ ಎಲ್ಲ ಇಡ್ತಾ ಇರ್ತಾರೆ. ಇನ್ ಕೇಸ್ ಅದೇನಾದ್ರು ಬ್ಲಾಸ್ಟ್ ಆಯ್ತಂದ್ರೆ ನಮ್ ಹೀರೋಯಿನ್ ಕತೆ ಮುಗೀತು. ಈ ತರ ಅವರು ಇರ್ಬೇಕಾದ್ರೆ ನಮ್ ಹೀರೋಯಿನ್ ಎಲ್ಲದಪ್ಪ ಓಪನಿಂಗ್ ಡೋರ್ ಅಂತ ಹುಡುಕ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ನಮ್ ಹೀರೋ ಬಂದ್ಬಿಟ್ಟು ಅವ್ನ್ ಅರ್ಥ ಆಗೋಯ್ತು ಏನೋ ತಪ್ಪಾಗಿ ನಡೀತಾ ಇದೆ ಅಂತ. ಸ್ಟ್ರೇಟ್ ಆಗಿ ಬಂದವನು ಹೆಂಗೋ ಟಕ್ ಅಂತ ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನೇನ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅನ್ನೋ ಟೈಮ್ ಅಲ್ಲಿ ಅವಳನ್ನ ಸೈಡ್ ಗೆ ಎಳೆದ್ಬಿಟ್ಲು. ಆ ಕಡೆ ಬಾಂಬ್ ಕೂಡ ಬ್ಲಾಸ್ಟ್ ಆಗೋಯ್ತು. ಇವರಿಬ್ರು ಆ ಬಾಂಬ್ ಬ್ಲಾಸ್ಟ್ ಅಲ್ಲಿ ಸ್ವಲ್ಪ ದೂರ ಹೋಗಿ ಬಿದ್ದಿರ್ತಾರೆ. ನಮ್ ಹೀರೋಯಿನ್ ಅದರಿಂದ ಲೈಟ್ ಆಗಿ ಜ್ಞಾನ ತಪ್ಪಿ ಬಿದ್ಬಿಟ್ಟಿರ್ತಾರೆ. ಇದನ್ನ ಗಮನಿಸೋ ಆ ರಾಬರ್ಸ್ ಓಕೆ ಇದೇ ಒಳ್ಳೆ ಟೈಮು, ಈ ನನ್ ಮಗ ಎದ್ರೆ ನಮ್ಮನೆ ಹೊಡೆದಾಕ್ಬಿಡ್ತಾನೆ ಅಂತ ಹೇಳಿ ಅವನನ್ನ ಸಾಯಿಸಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಅಲ್ಲೇ ಆ ಮಿಸ್ ಲೂ ಅನ್ನೋರು ಕೂಡ ವಿಡಿಯೋ ಕಾಲ್ ಅಲ್ಲಿ ಇದ್ದಿರ್ತಾರೆ. ಈ ತರ ಹೀರೋ ಬಿದ್ದಿರೋದು ನೋಡಿ ಅವ್ರಿಗೆ ಬೇಜಾರಾಗುತ್ತೆ. ಜೊತೆಗೆ ಇವ್ರು ಹೇಳ್ತಾರೆ ಈ ತರ ಒಂದ್ ಸಿಕ್ಕಿದಾನೆ ಮೇಡಮ್, ಸಾಯಿಸ್ಬಿಡ್ತೀವಿ ಅಂತ ಹೇಳಿದ್ರೆ ಹೀರೋ ಮೈ ಮೇಲೆ ಒಂದು ಬೆರಳು ಕೂಡ ನೀವು ಇಡಬಾರ್ದು, ಅವ್ನ ನಂಗೆ ಬಿಟ್ಬಿಡಿ, ಏನು ಮಾಡ್ಬೇಡಿ ಅಂತ ಹೇಳಿದ್ಮೇಲೆ ಅವ್ರು ಕೂಡ ಓಕೆ ಕಂಡ್ರ ಮೇಡಮ್ ಬೈತಿದಾರೆ, ಬನ್ನಿ ನಾವ್ ಇಲ್ಲಿಂದ ಹೊರಟೋಗೋಣ ಅಂತ ಅವ್ರಲ್ಲಿಂದ ಎಸ್ಕೇಪ್ ಆಗಿ ಹೊರಟೋದ್ರು. ಅದಾದ್ಮೇಲೆ ನಮ್ ಹೀರೋನ್ಗೆ ಲೈಟ್ ಆಗಿ ಎಚ್ಚರ ಆಗುತ್ತೆ. ಅದು ಪ್ರೊಫೆಸರ್ ಮಿಂಗ್ ಅನ್ನೋರು ಕಾಲ್ ಮಾಡಿದ ಸೌಂಡ್ ಗೆ ಅಲ್ಲಿ ನಮ್ ಹೀರೋಯಿನ್ಗೆ ಎಚ್ಚರ ಆಗೋದು. ಆಮೇಲೆ ನಿಧಾನಕ್ಕೆ ನಮ್ ಹೀರೋನ ಎಬ್ಬಿಸಿದಾಗ ಅವನಂತಾನೆ ಫಸ್ಟ್ ಅವ್ರನ್ನ ಇಡಿಯೋರು ಎಸ್ಕೇಪ್ ಆಗ್ತಿದ್ದಾರೆ ಅಂತ. ಅದೇ ಟೈಮಲ್ಲಿ ಇಲ್ಲಿ ನೋಡಿದ್ರೆ ಅವರ ಗುಹೆಯಿಂದ ಯಾವ ದಾರಿಯಲ್ಲಿ ಒಳಗಡೆ ಹೋದ್ರು ಆ ದಾರಿಯಿಂದನೇ ಹೊರಗಡೆ ಬರ್ತಾ ಇದಾರೆ. ಒಳಗಡೆ ಬಾಂಬ್ ಬ್ಲಾಸ್ಟ್ ಆಗಿರೋದ್ರಿಂದ ಸ್ವಲ್ಪ ಡಸ್ಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಕೆಲವರು ಅಲ್ಲಿ ಹಂಗೆ ಜ್ಞಾನ ತಪ್ಪಿ ಒಳಗಡೆ ಬಿದ್ಬಿಟ್ಟಿರ್ತಾರೆ. ಈ ರೌಡೀಸ್ ಎಲ್ಲ ಹೊರಗಡೆ ಬಂದ್ಬಿಟ್ರು. ಇದ್ರ ಬಂದ್ಮೇಲೆ ನೋಡಿ ನಾವೆಲ್ಲ ಒಂದೇ ಹತ್ರ ಇದ್ರೆ ಪ್ರಾಬ್ಲಮ್, ಸಪರೇಟ್ ಆಗಿ ಹೊರಟೋಗಿ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟ. ಇನ್ನೇನು ನೆಕ್ಸ್ಟ್ ನಮ್ ಹೀರೋ ಫ್ರೆಂಡ್ ಮದ್ವೆನೆ ತಾನೆ. ಆ ಕಳ್ಳರ ಗುಂಪು ಹೆಡ್ ಇದ್ದ ಅಲ್ವಾ, ಅವ್ನ್ ಕೂಡ ಮ್ಯಾರೇಜ್ ಗೆ ಬಂದಿದ್ದಾನೆ. ಜೊತೆಗೆ ಅವ್ನ್ ಕೂಡ ಊರ್ಗೆ ಸೇರಿರೋನಾಗಿರೋದ್ರಿಂದ ತುಂಬಾ ಜನ ಅವ್ನ್ಗೆ ಪರಿಚಯ ಇದ್ದಾರೆ. ಕ್ಯಾಶುವಲ್ ಆಗಿ ಮಾತಾಡ್ತಾರೆ. ಅದೇ ಸ್ವಲ್ಪ ತಲೆ ಆ ಮದ್ವೆಗೆ ನಮ್ ಹೀರೋ ಮತ್ತೆ ಹೀರೋಯಿನ್ ಬರೋದ್ರ ನೋಡ್ಬಿಟ್ಟು ಅದು ನಮ್ ಹೀರೋಯಿನ್ ಪೊಲೀಸ್ ಅಲ್ವಾ, ಅವಳಲ್ಲಿ ಹಿಡಿದ್ ಬಿಡ್ತಾಳು ಅಂತ ಹೇಳಿ ಅವ್ನ್ ತಪ್ಪಿಸ್ಕೊಳ್ಳೋದಕ್ಕೆ ಆ ಮದ್ವೆ ಗಂಡನೇ ಸೈಡ್ ತಳ್ಬಿಟ್ಟು ಆ ಮದ್ವೆ ಹೆಣ್ಣನ ಗನ್ ಪಾಯಿಂಟ್ ಅಲ್ಲಿ ನಿಲ್ಸಿರ್ತಾನೆ. ಮರ್ಯಾದೆಗೆ ಇವಾಗ ನಾನು ಹೋಗಕ್ ಬಿಟ್ರೆ ಸರಿ, ಇಲ್ಲಾಂದ್ರೆ ಇವಳ ತಲೆ ಕಲ್ಲಂಗಡಿ ಹಂಗ್ ಬ್ಲಾಸ್ಟ್ ಆದಂಗ್ ಬ್ಲಾಸ್ಟ್ ಆಗ್ಬಿಡುತ್ತೆ ಅಂತ ಬೆದರಿಸ್ತಾನೆ. ಅಷ್ಟೇ ಅಲ್ಲ, ಅವನ ಹತ್ರ ಇರೋ ಗನ್ನ ಮೇಲೆ ನೋಡಿ ಫೈರ್ ಮಾಡಿದ ತಕ್ಷಣ ಆ ಗನ್ ಸೌಂಡ್ ನ ಕೇಳಿ ಅಲ್ಲಿರೋರ್ಲಾಗಿ ಚೆಲ್ಲಾಬಿಲ್ಲಾಗಿ ಓಡಕ್ಕೆ ಶುರು ಮಾಡ್ಬಿಟ್ರು. ಅಸಾಲ್ಟ್ ಆಗಿ ನಾನು ಹಿಡಿದ್ಬಿಡೋಣ ಅಂತ ಅನ್ಕೊಂಡ್ರಲ್ವಾ, ಆದ್ರೆ ಅದು ಜನ್ಮದಲ್ಲಿ ಆಗೋದಿಲ್ಲ. ಮರ್ಯಾದಾಗ ನನ್ಗೊಂದ್ ಕಾರ್ನ ಏರ್ಪಾಡ್ ಮಾಡಿ ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಹೇಳ್ತಾನೆ. ನಮ್ ಹೀರೋ ಹತ್ರ ಇರೋ ಗನ್ನ ಕೂಡ ಕೆಳಗಡೆ ಇಡು ಅಂತ ಹೇಳ್ತಾ ಇರ್ತಾನೆ. ಆಗ ನಮ್ ಹೀರೋ ಅವ್ನ್ ಪವರ್ ಆಕ್ಟಿವೇಟ್ ಆಗಿ ಅವನ ಹತ್ರ ಇರೋ ಗನ್ ಹಂಗೆ ಸ್ಕ್ಯಾನ್ ಮಾಡ್ತಾನೆ. ನೋಡಿ ಇವಾಗ ನಮ್ ಹೀರೋನೇ ವಾಂಟೆಡ್ ಆಗಿ ಸ್ವಲ್ಪ ಹತ್ರ ಹೋಗ್ತಾನೆ. ಇಲ್ಲಿ ನೋಡಿ ಯಾವ್ದೇ ಕಾರಣಕ್ಕೂ ಹುಡುಗಿಗೆ ಏನು ಮಾಡ್ಬೇಡ, ಆ ಹುಡುಗಿನ ಬಿಟ್ಬಿಡು, ನನ್ನ ಬೇಕಾಗಿದ್ರೆ ಹಾಸ್ಟೇಜ್ ಆಗಿ ಇಡ್ಕೋ ಅಂತ ಹೇಳಿದಾಗ ಅವ್ನಿಗೆ ಒಂಥರ ನಗು ಬಂದ್ಬಿಡ್ತು. ಓಹ್ ನೋಡಪ್ಪ ಬಂದ್ಬಿಟ್ಟ ಹೀರೋ, ಈ ಬ್ಯೂಟಿನ ಕಾಪಾಡೋದಕ್ಕೆ ಹೀರೋ ಬಂದಿದ್ದಾನ ಅಂತ ಹೇಳಿ ನಮ್ ಹೀರೋ ಹಂಗೆ ಗನ್ನ ಏನ್ ಮಾಡಿ ನಿಲ್ಸಿರ್ತಾನೆ. ಹಿಂದ್ಗಡೆಯಿಂದ ನಮ್ ಹೀರೋಯಿನ್ ಬೇರೆ ಏನೋ ಮಾಡ್ತಾ ಇದ್ಯಾ, ಸುಮ್ನೆ ಮೆಂಟಲ್ ತರ ಆಡ್ಬೇಡ ಅಂತ ಬೈತಾ ಇರ್ತಾಳೆ. ಆದ್ರೆ ನಮ್ ಹೀರೋ ಕಣ್ಣೆಲ್ಲ ಭಯ ಕಾಣಿಸಿಲ್ವೇ, ಅವನೇ ಬೇಕಂತ್ರ ಗನ್ ಹತ್ರ ಹೋಗ್ಬಿಟ್ಟು ಏ ಡಿಕಾ ಇವಾಗ ನಿನ್ ಕೈಲಾದ್ರೆ ಶೂಟ್ ಮಾಡೋ ನೋಡೋಣ ಅಂತ ಹೇಳಿ ನಿಂತ್ಕೊಂಡಿರ್ತಾನೆ. ಆದ್ರೆ ಆ ರಾಬರ್ಗೆ ಟೆನ್ಷನ್ ಆಗೋಯ್ತು. ಯಾವನ್ನ ನೋಡಿ ಡಿಕ್ಕಾ ಅಂತ್ಯ, ಇವತ್ತಿನ ಸಾವ್ ನನ್ ಕೈಯಲ್ಲೇ ಕಾಣೋ ಅಂತ ಹೇಳಿ ಆ ಗನ್ನಲ್ಲಿ ಇರೋ ಟ್ರಿಗರ್ ನ ಪ್ರೆಸ್ ಮಾಡ್ತಾನೆ. ಬಟ್ ಬುಲೆಟ್ ಬಂದಿಲ್ಲ. ಆಲ್ರೆಡಿ ನಮ್ ಹೀರೋ ಹತ್ರ ಇರೋ ಪವರ್ ನ ಯೂಸ್ ಮಾಡಿನೇ ಅವನು ಅದನ್ನ ಸ್ಕ್ಯಾನ್ ಮಾಡಿದ್ದಲ್ವ, ಅವ್ನಿಗೆ ಗೊತ್ತಿತ್ತು ಅದ್ರಲ್ಲಿ ಬುಲೆಟ್ ಇಲ್ಲ ಅಂತ. ಆದ್ರೆ ಅವ್ನು ಹಾಕೊಂಡಿರೋ ಕೋಟ್ ಪಾಕೆಟ್ ಅಲ್ಲಿ ಒಂದು ಬಾಂಬ್ ಇರೋದನ್ನ ಗಮನಿಸ್ಬಿಟ್ಟ. ಕರೆಕ್ಟ್ ಆಗಿ ಅವ್ನ ಕಣ್ಣಿಗೆ ಸ್ಕ್ಯಾನ್ ಆಗೋಯ್ತು. ಇದನ್ನೆಲ್ಲ ಇಲ್ಲೇನೆಲ್ಲ ನಡೀತಾ ಇದೆ ಅನ್ನೋದನ್ನ ಆ ವಿಲನ್ ನೋಡ್ತಾನೆ ಇದ್ದ ಅಲ್ವಾ. ಇನ್ನೇನಕ್ಕೆ ಇವ್ರು ಬದುಕಿರ್ಬೇಕು ಅಂತ ಹೇಳಿ ಆ ಬಾಂಬ್ ನ ಆಕ್ಟಿವೇಟ್ ಮಾಡಿ ಬಿಟ್ಬಿಟ್ಟ. ಅದರಿಂದ ಅಲ್ಲಿ ದೊಡ್ಡದಾಗಿ ಬ್ಲಾಸ್ಟೇ ಆಗೋಯ್ತು. ಹೆಂಗೋ ಒಳ್ಳೆ ಟೈಮು ನಮ್ ಹೀರೋಯಿನ್ ತಪ್ಪಿಸ್ಕೊಂಡ್ರು. ಆದ್ರೆ ಹೆಂಗೋ ನಮ್ ಹೀರೋನ ಸ್ವಲ್ಪ ಎತ್ಬಿಟ್ಟು ನಮ್ ಹೀರೋಯಿನ್ ಹೇಳ್ತಾಳೆ, ಏನೋ ಆಗಿದೆ ನಿನ್ಗೆ, ಮೆಂಟಲ್ ಏನೋ ನೀನು ಅಷ್ಟು ಧೈರ್ಯವಾಗಿ ಹೋಗಿ ಅವ್ನ್ ಮುಂದ್ಗಡೆ ನಿಂತ್ಕೊಳ್ತಾ ಇದೆಯಾ, ನಿಜವಾಗ್ಲೂ ಅದ್ರಲ್ಲಿ ಬುಲೆಟ್ ಇದ್ದಿದ್ರೆ ಏನ್ ಗತಿ ಅಂದಾಗ ಬುಲೆಟ್ ಇರಲ್ಲ ಅಂತ ಅನ್ಕೊಂಡೆ ಅಂತ ಹೇಳ್ತಾನೆ. ಅವ್ನಿಗಿರೋ ಪವರ್ಗೆ ಅವ್ನ್ ಕಂಡಿಡ್ದ. ಬಟ್ ಅದನ್ನ ಅವಳ ಹತ್ರ ಹೇಳಕ್ಕಾಗತ್ತಾ, ಅವಳಿಗೊಂದೇ ಶಾಕು, ಏನೋ ಬುಲೆಟ್ ಇಲ್ಲ ಅಂತ ಅನ್ಕೊಂಡ, ಲೂಸು ಇದ್ದಿದ್ರೆ ಏನೋ ಮಾಡ್ತಾ ಇದ್ದೆ ಅಂತ ಕೇಳ್ತಾಳೆ. ಇವ್ರ ಹತ್ರ ಇಲ್ಲಿ ಪ್ರಾಣಕ್ಕೆ ಹೋರಾಡ್ತಾ ಇದ್ರೆ ಇಲ್ಲಿ ನಡೀತಾ ಇರೋದಲ್ಲ ಅಲ್ಲಿ ಆ ಮಿಸ್ ಲೂಗೆ ಕೂಡ ಗೊತ್ತಾಗ್ತಾ ಇರುತ್ತಲ್ವಾ. ಅವಳಿಗೆ ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು ಎಲ್ಲಿದ್ಯಾ, ನಿನ್ಗೇನು ಆಗಿಲ್ಲಲ್ಲ, ಚೆನ್ನಾಗಿದ್ಯಾ ಅಲ್ವಾ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಇವ್ನು ಕೂಡ ಅದೇ ಫ್ರೆಂಡ್ ಮ್ಯಾರೇಜ್ ಗೆ ಬಂದಿದ್ದೀನಿ ಅಂತ ಹೇಳಿದ್ನಲ್ವಾ, ಇವಾಗ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳ್ತಾನೆ. ಇವಾಗ ಕೂಡ ನೋಡಿ ಇವ್ನಿಗೆ ಡೌಟ್ ಬಂದಿಲ್ಲ, ಇವಳೇನಕ್ಕೆ ಕರೆಕ್ಟ್ ಆಗಿ ಈ ಟೈಮಲ್ಲಿ ಕಾಲ್ ಮಾಡ್ತಿದ್ದಾಳೆ ಅಂತ. ಆದ್ರೆ ನಮ್ ಹೀರೋಯಿನ್ ಏನ್ ದೊಡ್ಡದಾಗಿ ಏಟೇನ್ ಆಗಿಲ್ವಲ್ಲ. ಆದ್ರೆ ಆ ರೌಡಿ ಗ್ಯಾಂಗ್ ಹೆಡ್ ಇದ್ದಲ್ವಾ, ಅವ್ನ್ ಹಂಗೆ ಬಿದ್ದಿರ್ತಾನೆ. ಮೀನ್ಸ್ ಅವನು ಇನ್ನೂ ಸತ್ತಿಲ್ಲ. ಅವ್ನ್ ಕಂಡೀಷನ್ ಏನು ಅಂತ ನಮ್ ಹೀರೋಯಿನ್ ಕೂಡ ಗನ್ ತಗೊಂಡ್ ಹತ್ರ ಹೋಗಿ ನೋಡ್ತಾಳೆ. ಇವಾಗ ಹಂಗೋ ಹಿಂಗ ಅವ್ರ ಕೆಲಸನೆಲ್ಲ ಮುಗಿಸ್ಕೊಂಡು ಬಂದಿದ್ರಲ್ವಾ, ಆ ಪ್ರೊಫೆಸರ್ ನ ನೋಡಕ್ಕೆ ಅಂತ ನಮ್ ಹೀರೋ ಬಂದು ಆ ಜಾಗಕ್ಕೆ ಹೋಗಿರ್ತಾನೆ. ನಿನ್ನೆ ನೋಡಿ ತುಂಬಾ ಸಂತೋಷ ಆಯ್ತಪ್ಪ, ನಮ್ಗೆ ಗಾಂಗ್ಸು ನಲ್ಲಿ ನೀನ್ ತುಂಬಾನೇ ಹೆಲ್ಪ್ ಮಾಡಿದೆ. ನಿನ್ಗೆ ಯಾವ್ದೇ ಟೈಮ್ ಅಲ್ಲಿ ಏನೇ ಹೆಲ್ಪ್ ಬೇಕಾಗಿದ್ರು ನನ್ನ ಕೇಳು, ನೀನ್ ಯಾವಾಗ ಬೇಕಾದ್ರೂ ಈ ಜಾಗಕ್ಕೆ ಬರ್ಬೋದು ಅಂತ ಹೇಳ್ತಾರೆ. ಅವಾಗ ಅವ್ನು ಹೇಳ್ತಾನೆ, ಮೇಡಮ್ ಏನಿಲ್ಲ, ಒಂದು ಸಣ್ಣ ಹೆಲ್ಪ್ ಆಗ್ಬೇಕಾಗಿತ್ತು. ಅವತ್ತು ನಾವು ಆ ಗುಹೆಯಿಂದ ಐಟಮ್ ನ ತಗೊಂಬಂದ್ವಲ್ಲ, ಆ ಶಿವಪೆಟ್ಟಿಗೆನ ತಂದ್ವಲ್ಲ, ಅದ್ರಲ್ಲಿ ಒಂದು ಲಿಪಿ ಇತ್ತಲ್ವಾ, ಒಂದು ತಾಳಪತ್ರ ತರ ಸಿಕ್ಕಿತ್ತಲ್ವಾ, ನಾನು ಅದನ್ನ ಫೋಟೋ ತಗೊಂಬೋದಾ ಅಂತ ಕೇಳಿದಾಗ ಆ ಪ್ರೊಫೆಸರ್ ಹೇಳ್ತಾರೆ, ಅಯ್ಯೋ ಅದಕ್ಕೆ ಯಾಕಪ್ಪ ಅಷ್ಟೊಂದು ಕೇಳ್ತಾ ಇದ್ಯಾ, ಓಕೆ ನಾನು ನಿಮ್ಗೆ ಕಳ್ಸ್ಕೊಡ್ತೀನಿ ಹೋಗಿ ಅಂತ ಹೇಳ್ಬಿಟ್ರು. ಅದಾದ್ಮೇಲೆ ನಮ್ ಹೀರೋನು ಬಂದು ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಕುತ್ಕೊಂಡಿರ್ತಾನೆ.
ಅವಾಗ ಅವ್ರು ಕೂಡ ಫೋಟೋನ ಸೆಂಡ್ ಮಾಡಿರ್ತಾರೆ. ಆ ತಾಳಪತ್ರ ಅಂತ ಹೇಳಿದ್ವಲ್ಲ ಅದನ್ನ ಸೆಂಡ್ ಮಾಡಿರ್ತಾರೆ. ಇವನ್ ಏನಕ್ಕೆ ಇದನ್ನ ಕೇಳ್ದ ಅಂದ್ರೆ ಇವನು ಕೂಡ ಇವಾಗ ಆತರ ಒಂದು ಗೋಲ್ಡನ್ ಐಸ್ ಪವರ್ ಇದೆ ಅಲ್ವಾ, ಆ ಸೇನಾಧಿಪತಿಗೆ ಆ ಶಿವಪೆಟ್ಟಿಗೆಯಲ್ಲಿರೋ ಅಪ್ಪನ್ಗೆ ಕೂಡ ಅದೇ ಪವರ್ ತಾನೇ ಇದ್ದಿದ್ದು. ಸೊ ಇದರಿಂದ ಅವ್ರಿಗೇನಾದ್ರೂ ಗೊತ್ತಾಗ್ಬೋದು ಅಂತ ಹೇಳಿ ಅದನ್ನ ತಗೊಳ್ಳೋದು. ಪ್ಲಸ್ ಅದನ್ನ ಅವನು ನೀಟಾಗಿ ಸ್ಕ್ಯಾನ್ ಮಾಡಿ ನೋಡಿದ್ರಲ್ಲಿ ಅವ್ನಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಆ ಗೋಲ್ಡನ್ ಐ ಪವರ್ ಬರ್ಬೇಕಂದ್ರೆ ಫಸ್ಟ್ ನೀನು ಕಾಮ್ ಆಗಿರ್ಬೇಕು, ಆರಾಮಾಗಿ ಕೂತ್ಕೊಂಡು ನಿಧಾನಕ್ಕೆ ನಿನ್ ಗಮನ ಎಲ್ಲ ಒಂದೇ ಹತ್ರ ಇಟ್ಟು ಪ್ರತಿಯೊಂದನ್ನ ಕೂಡ ನೀನ್ ಸ್ಕ್ಯಾನ್ ಮಾಡ್ಬೇಕು ಅಂತ. ಅದೇ ತರ ಇವಾಗ ಕೂತ್ಕೊಂಡು ಅವನು ತುಂಬಾ ದೂರದಲ್ಲಿರೋರ್ನ ಕೂಡ ಪ್ರತಿಯೊಬ್ಬರನ್ನ ಕೂಡ ಅವನು ಸ್ಕ್ಯಾನ್ ಮಾಡ್ತಾನೆ. ಒಂಥರ ಅವನಿಗೆ ಒಂದು ಒಳ್ಳೆ ಸಂತೋಷ, ಹಂಗೆ ಕೈ ತೋರ್ಸ್ಕೊಂಡು ನಿಂತಿರ್ತಾನೆ. ಅದಾದ್ಮೇಲೆ ಎಲ್ಲರೂ ಅವ್ರ ರೂಮ್ಗೆ ಬಂದ್ಬಿಟ್ರು. ಅಲ್ಲಿ ನೋಡಿದ್ರೆ ನಮ್ ಹೀರೋ ಅವ್ರ ಫ್ರೆಂಡ್ ತುಂಬಾ ಡಲ್ ಆಗಿ ಜಾರ್ನ ಕೈಲಿ ಇಟ್ಕೊಂಡು ಕೂತಿರ್ತಾನೆ. ನನ್ ಮಗ ನನ್ಗೆ ಚೀಟ್ ಮಾಡ್ಬಿಟ್ಟ, 2 ಲಕ್ಷ ಕಿತ್ಕೊಂಡ್ಬಿಟ್ಟ ಈ ಜಾರ್ಗೆ ನನ್ನ ಹತ್ರ ಇಂದ, ಏನೋ ಮಾಡೋದು ಅಂತ ಡಲ್ ಆಗಿ ಕೂತಿರ್ತಾನೆ. ಆಗ ನಮ್ ಹೀರೋಯಿನ್ ಕೂಡ ಬಂದಿರ್ತಾಳಲ್ವಾ, ಅವಳಿ ಸತಿ ನಮ್ ಹೀರೋಗೆ ಆಪಲ್ಸ್ ನ ತಂದಿರ್ತಾಳೆ. ಎಲ್ಲಾ ಚೆನ್ನಾಗಿರೋ ಆಪಲ್ ತಿನ್ನು, ನೀನ್ ತುಂಬಾ ಹೆಲ್ಪ್ ಮಾಡಿದ್ಯಲ್ವಾ, ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ಇದನ್ನ ತಗೊಂಡ್ ಬಂದೆ. ಸರಿನಪ್ಪ ನಿಂದೇನ್ ಕತೆ, ಏನೋ ಹೊಡೆದಾಕ್ಬಿಟ್ಟಿಂತೆ ಜಾರು, ಎಲ್ಲಿದೆ ಆ ಜಾರು ಅಂದಾಗ ಅವ್ನ್ ಕೂಡ ಕೈ ತೋರಿಸ್ತಾನೆ. ಅಯ್ಯಯ್ಯೋ ಪಾಪ, ಗೊತ್ತಿದ್ದೆ ನಿನ್ಗೆ ಟೋಪಿ ಹಾಕಿದ್ದಾರೆ, ನೀನು ಗೊತ್ತಿದ್ದು ದುಡ್ಡನ್ನ ಕೊಟ್ಬಿಟ್ಟು ಬಂದಿದ್ಯಾ ನೋಡು, ಏನ್ ಹೇಳ್ಬೇಕು ನೀನ್, ನನ್ಗೇನ್ ಅಷ್ಟ್ ಮಾತ್ರ ಬುದ್ಧಿ ಇಲ್ವಾ ಅಂದಾಗ ಅವನಂತಾರೆ ನಾನೇನ್ ಬೇಕಂತ ನಾ ಮಾಡ್ದೆ, ನನ್ ಮಗನೇ ನಾನು ಯಾಮಾರಿಸ್ಬಿಟ್ಟ ಅಂತ. ಅದಾದ್ಮೇಲೆ ನಮ್ ಹೀರೋ ಹತ್ರ ಆಪಲ್ ಅವ್ನ್ ಕಿತ್ಕೊಂಡ್ ತಿಂತಾ ಇರ್ತಾನ. ಸರಿ ಇವಾಗ ಕೂಡ ಏನು ಕಾಲ ಮಿಂಚಿಲ್ಲ, ಇದನ್ನ ತಗೊಂಡೋಗ್ ವಾಪಸ್ ಕೊಟ್ಬಿಡ್ಬೋದಲ್ವಾ ಅಂದಾಗ ನಮ್ ಹೀರೋ ಫ್ರೆಂಡ್ ಹೇಳ್ತಾನೆ ನಮ್ಮ ಈ ಟ್ರೇಡಿಂಗ್ ಬಿಸ್ನೆಸ್ ಅಲ್ಲಿ ವಾಪಸ್ ಕೊಡೋದೆಲ್ಲ ಏನು ಇಲ್ಲ, ಕೆಲವೊಂದ್ ಟೈಮ್ ಹೆಚ್ಚು ಕಡಿಮೆಗಳಾಗತ್ತೆ, ಪರವಾಗಿಲ್ಲ ಅಂತ ಹೇಳಿದಾಗ ಇವಳಿಗೆ ಟೆನ್ಷನ್ ಆಗೋಯ್ತು. ಅದಕ್ಕೆ ನಿನ್ಗೆ ಸರಿಯಾಗಿ ನಿನ್ ಮುಖನ ನೋಡಿ ನಾನು ಟೋಪಿ ಹಾಕಿದ್ದಾನೆ ಅಂತ, ಸ್ವಲ್ಪ ಕೂಡ ನಿನ್ಗೆ ಬುದ್ಧಿನೇ ಇಲ್ಲ ಅಂತ ಬಯ್ಯವಾಗ ಇವನಂತಾನೆ ಏನಿವಾಗ ನೀನ್ ಕೊಟ್ಟಿರೋ ಆಪಲ್ ನ ಕಿತ್ಕೊಂಡ್ ತಿಂದಾಕ ನಾನು ಇಷ್ಟ ಬೈತಾ ಇದೀಯ ಅಂತ ಅಯ್ಯೋ ಪಾಪ ಅನ್ನೋ ತರ ಮುಖ ಇಟ್ಕೊಂಡಿರ್ತಾನೆ. ಅದಾದ್ಮೇಲೆ ನಮ್ ಹೀರೋ ಹೀರೋಯಿನ್ ಮತ್ತೆ ನಮ್ ಹೀರೋ ಅವ್ರ ಫ್ರೆಂಡ್ 3 ಜನನು ಆ ಜಾರ್ನ ತಗೊಂಬಂದ್ರಲ್ವಾ, ಅಂದ್ರೆ ಅವ್ನ್ ಟೋಪಿ ಹಾಕಿದ್ದ ಅಲ್ವಾ, ಆ ಶಾಪ್ ಹತ್ರ ಹೋಗ್ತಾರೆ. ನೋಡಿ ಈ ಜಾರ್ಗೆ ಅಷ್ಟೊಂದು ವ್ಯಾಲ್ಯೂ ಇಲ್ಲ, ಇದ್ರೂನು ನೀವು ಮೋಸ ಮಾಡಿದೀರಾ. ಓಕೆ ಇವಾಗ ಇನ್ನೊಂದು ಡೀಲ್ ಮಾಡ್ಕೊಳ್ಳೋಣವಾ, ವಾಪಸ್ ಎಲ್ಲ ಕೊಡೋದೇನು ಬೇಕಾಗಿಲ್ಲ, ನಿಮ್ದು ಓಲ್ಡ್ ಆಂಟಿಕ್ ಶಾಪ್ ತಾನೆ, ಇಲ್ಲಿ ತುಂಬಾನೇ ಬೆಳೆ ಬಾಳೋ ತರ ಒಂದು ವಸ್ತು, ಅಂದ್ರೆ ತುಂಬಾನೇ ಕಾಸ್ಟ್ಲಿ ಆಗಿರೋ ವಸ್ತು, ಅದನ್ನ ನಾನು ಕಂಡಿಡಿದ್ ಬಿಟ್ರೆ ಆ ಐಟಮ್ ನನ್ಗೆ ಕೊಟ್ಬಿಡ್ಬೇಕು. ಇನ್ ಕೇಸ್ ಆ 1 hour ಅಲ್ಲಿ ನಾನು ಕಂಡಿಡಿಯಕ್ ಆಗಿಲ್ಲ ಅಂತಂದ್ರೆ ನಾನೇ ನಿಮ್ಗೆ ಬದಲಾಗಿ 2 lakhs ಕೊಡ್ತೀನಿ ಅಂದಾಗ ಆ ಶಾಪ್ ಓನರ್ಗೆ ಇದಕ್ಕಿಂತ ಇನ್ನೇನಾದ್ರೂ ಆಫರ್ ಬೇಕಿತ್ತ, ಒಬ್ಬ ಅವನೇ ಬಂದು ನನ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ನಾನೇನಕ್ಕಪ್ಪ ಬೇಡ ಅಂತ ಹೇಳಿ ಸರಿ ಆಯ್ತು ನಿನ್ ಟೈಮ್ ಸ್ಟಾರ್ಟ್ ಆಯ್ತು ಹೋಗಿ ಹುಡ್ಕೋ ಹೋಗು ಅಂತ ಹೇಳಿದಾಗ ನಮ್ ಹೀರೋ ಹಂಗೆ ಹೋಗಿ ನಿಂತ್ಕೊಂಡು ಪವರ್ ನ ಆನ್ ಮಾಡ್ಬಿಟ್ಟು ಇರೋ ಎಲ್ಲದನ್ನು ಕೂಡ ಸ್ಕ್ಯಾನ್ ಮಾಡಿ ನೋಡ್ತಾ ಇರ್ತಾನೆ. ಆತರ ಸ್ಕ್ಯಾನ್ ಮಾಡುವಾಗ ಒಂದು ಕಬರ್ಡ್ ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡಿದ್ರೆ ಅವ್ನಿಗೆ ಗೊತ್ತಾಗೋಯ್ತು ಅದಿರೋದೆಲ್ಲ ವೇಸ್ಟ್ ಐಟಮ್ ಅಂತ. ನೀವ್ ಇದನ್ನ ಏನಕ್ಕೆ ಇಷ್ಟು ಹುಷಾರಾಗಿ ಒಳಗಡೆ ಇಟ್ಕೊಂಡಿದೀರಾ, ತಗೊಂಡಾಗ ಆಚೆ ಕೂಡ ಬಿಸಾಕ್ಬಹುದು, ಅದಕ್ಕೆ ಏನು ವ್ಯಾಲ್ಯೂ ಇಲ್ಲ ಅಂತ ಹೇಳ್ಬಿಟ್ಟ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಆ ಮಿಸ್ ಲೂ ಮತ್ತೆ ಆ ಲಿಟಿಲ್ ಕ್ಯೂನೋರ್ ಇಬ್ರು ಕಾರಲ್ಲಿ ಬರ್ತಾ ಇರ್ತಾರೆ. ಆದ್ರೆ ನಮ್ಮ ಮಿಸ್ ಲೂಗೆ ನಮ್ ಹೀರೋ ಮೇಲೆನೆ ಕಣ್ಣಲ್ವಾ, ಅವ್ನ ಬಗ್ಗೆನೇ ಯೋಚನೆ ಮಾಡ್ಕೊಂಡ್ ಬರ್ತಾ ಇರುವಾಗ ಇವ್ನ್ ಕೇಳ್ತಾನೆ ಏನು ಅಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಾ ಇದೀರಂದಾಗ ಏನಿಲ್ಲ, ಇನ್ ಸ್ವಲ್ಪ ದಿನದಲ್ಲಿ ಒಂದು ಎಕ್ಸಿಬಿಷನ್ ಬರ್ತಿದೆ ಅಲ್ವಾ, ನಮ್ ಜ್ಯುವೆಲ್ಲರಿನೂ ಕೂಡ ನಾವು ಎಕ್ಸಿಬಿಷನ್ ಗೆ ಇಡ್ತಾ ಇದೀವಲ್ಲ, ಅದರಿಂದ ತುಂಬಾ ಎಕ್ಸೈಟ್ ಆಗಿದೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಲಿಟಲ್ ಕ್ಯೂ ಹೇಳ್ತಾನೆ ಅಯ್ಯೋ ಅದಕ್ಕೆಲ್ಲ ನೀನ್ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯ, ಎಲ್ಲ ನಾನ್ ನೋಡ್ಕೊಂತೀನಿ ಬಿಡು ಅಂತ. ಇವಾಗ ಮತ್ತೆ ಇಲ್ಲಿ ನಮ್ ಹೀರೋಗೂ ಮತ್ತೆ ಆ ಶಾಪ್ ಓನರ್ಗೂ ಒಂದು ಕಾಂಪಿಟೇಷನ್ ನಡೀತಾ ಇತ್ತಲ್ವಾ, ಅಲ್ಲಿ ತೋರಿಸ್ತಾರೆ. ಆ ಜಾಗಕ್ಕೆ ಇವಾಗ ನಮ್ ಹೀರೋಯಿನ್ ಅವರ ಅಸಿಸ್ಟೆಂಟ್ ಅವ್ರ ತಾತ ಒಬ್ರು ಇದ್ರಲ್ವಾ, ಅವ್ರು ಕೂಡ ಬಂದಿರ್ತಾರೆ. ಆ ಶಾಪ್ ಓನರ್ಗೆ ಅವ್ರು ಗೊತ್ತಿರೋರು ಅಂತ ಕಾಣಿಸುತ್ತೆ. ತುಂಬಾ ಖುಷಿಯಾಗಿ ಅವ್ರನ್ನ ವೆಲ್ಕಮ್ ಮಾಡಿ ಕೂರಿಸಿದಾಗ ನಮ್ ಹೀರೋಯಿನ್ ಕೂಡ ನಡೆದಿರೋ ಎಲ್ಲಾ ವಿಷಯನ ಹೇಳ್ತಾಳೆ. ಅಂದ್ರೆ ಈಗ ಶಾಪ್ ಓನರ್ಗೂ ಮತ್ತೆ ನಮ್ ಹೀರೋ ಮಧ್ಯೆ ನಡೀತಿರೋ ಕಾಂಪಿಟೇಷನ್ ಬಗ್ಗೆ ಹೇಳಿದಾಗ ಅವ್ರಂತಾರೆ ಪರವಾಗಿಲ್ವೇ, ಇವತ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಒಂದು ಫಿಕ್ಸ್ ಮಾಡಿದೀರಾ, ಕೊನೆವರೆಗೂ ನೋಡ್ಬೇಕಾಗಿರೋದೆ ಅಂತ ಹೇಳಿ ಅವರು ಕುತ್ಕೊಂಡಿರ್ತಾರೆ. ನಮ್ ಹೀರೋ ಕೂಡ ಕಂಪ್ಲೀಟ್ ಆಗಿ ಎಲ್ಲದನ್ನು ಸ್ಕ್ಯಾನ್ ಮಾಡ್ಕೊಂಡ್ ಬಂದ. ತುಂಬಾ ಪುರಾತನ ವಸ್ತು ಅಂದ್ರೆ ಕಂಡಿಡೋದು ಸ್ವಲ್ಪ ಕಷ್ಟನೇ ಅಂತಂದಾಗ ಶಾಪ್ ಓನರ್ ಹೇಳ್ತಾರೆ ಹೌದೌದು ಕಷ್ಟವಾಗೇ ಇರುತ್ತೆ, ಬಾಯಲ್ಲಿ ಹೇಳೋಷ್ಟು ಈಸಿ ಅಲ್ಲಪ್ಪ ಕಂಡಿಡಿಯೋದು, ನಿನ್ಗೆ ಒಂದು 5 ನಿಮಿಷನೇ ಇರೋದು, ಅಷ್ಟ್ರಲ್ಲಿ ಕಂಡಿಡಿತೀಯಾ ಇಲ್ವೋ ಅವನ ಹತ್ರ ಹೇಳಿದಾಗ ನಮ್ ಹೀರೋ ಫ್ರೆಂಡ್ ಹೇಳ್ತಾನೆ ಇಷ್ಟೊಂದು ಕಸ ಹಾಕಿಟ್ಕೊಂಡಿರೋ ಜಾಗದಲ್ಲಿ ಒಂದು ಗೋಲ್ಡ್ ಚೈನ್ ನ ಹುಡ್ಕೋ ಅಂದ್ರೆ ಹೆಂಗಿರತ್ತೆ ಹೇಳಿ, ಹಂಗೆ ಇವಾಗ ನೀವು ಹೇಳೋದು ಅಂತ ಗೇಲಿ ಮಾಡ್ತಾ ಇರ್ತಾನೆ. ನಮ್ ಹೀರೋಗೆ ಕಣ್ಮುಚ್ಕೊಂಡು ಎಲ್ಲಿರ್ಬೋದಪ್ಪ ಅಂತ ಯೋಚನೆ ಮಾಡ್ತಾನೆ. ಆ ಟೈಮಲ್ಲಿ ಈಗ ಬಂದಿದಾರಲ್ವಾ ತಾತ, ಅವ್ರಿಗೆ ಈ ಶಾಪ್ ಓನರು ಟೀ ಕೊಡೋದಕ್ಕೇನೋ ಒಂದು ಟೀ ಪಾಟ್ ನ ಎತ್ಕೊಂಡ್ ಬಂದಿರ್ತಾರೆ. ಅದನ್ನ ನೋಡಿದ ತಕ್ಷಣ ನಮ್ ಹೀರೋ ಅದನ್ನ ನೋಡ್ಬೇಕು ಅಂತ ಮುಟ್ಟಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅಯ್ಯಪ್ಪ ಬಿಡ್ತಾ ಇಲ್ಲ. ಇಲ್ಲಿ ನೋಡಪ್ಪ ಡೀಲ್ ಅಂದ್ರೆ ಡೀಲ್ ಅಂತ ತಾತ ಹೇಳಿದ ತಕ್ಷಣ ನಮ್ ಹೀರೋ ಅದನ್ನ ಕೈಯಲ್ಲಿ ಎತ್ಕೊಂಡು ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡಿ ನೋಡ್ದ. ಅವ್ನಿಗೆ ಅರ್ಥ ಆಗೋಯ್ತು ಇದೊಂದು ಓಲ್ಡ್ ಸೆರಾಮಿಕ್ ಐಟಮ್ ಪ್ಲೇಸ್ ತುಂಬಾನೇ ಯುನೀಕ್ ಆಗಿರೋ ಐಟಮ್ ಅಂತ, ಅಂದ್ರೆ ಇಲ್ಲಿ ಇರೋದ್ರಲ್ಲಿ ಇದೆ ಕಾಸ್ಟ್ಲಿ ಅಂತ ಹೇಳಿದಾಗ ಕೆಡೆ ಕುತ್ಕೊಂಡ್ರು ತಾತ ಕೂಡ ಅದನ್ನೆಲ್ಲ ಎತ್ತಿ ನೋಡ್ಬಿಟ್ಟು ಹೌದಪ್ಪ ಕರೆಕ್ಟ್ ಆಗಿ ಗೆಸ್ ಮಾಡಿದೆ, ಇವ್ನ್ ಶಾಪ್ ಅಲ್ಲೇ ಕಾಸ್ಟ್ಲಿ ಐಟಮ್ ಅಂದ್ರೆ ಇದೆ, ನೀನ್ ಈ ಕಾಂಪಿಟೇಷನ್ ಅಲ್ಲಿ ಸೋತೋಗ್ಬಿಟ್ಟೆ ಅಂತ ಶಾಪ್ ಓನರ್ಗೆ ಹೇಳಿದ ತಕ್ಷಣ ಅಯ್ಯಪ್ಪನ್ಗೆ ಒಂಥರ ಮನ್ಸೋಡೋದೋಯ್ತು, ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಟ. ನಮ್ ಹೀರೋ ಫ್ರೆಂಡ್ ಅಂತೂ ಸಖತ್ ಗೇಲಿ ಮಾಡ್ದ, ಚಿಟ್ ಮಾಡ್ದೆಲ್ಲ ನಿನ್ಗೆ ಇದು ಆಗ್ಬೇಕು ಇದಕ್ ಮೇಲೇನು ಆಗ್ಬೇಕು, ನಿನ್ ಶಾಪ್ ಅಲ್ಲಿ ಇರೋದೆಲ್ಲ ವೇಸ್ಟ್ ಐಟಮ್ ಎಲ್ಲ ಎತ್ಕೊಂಡು ಕಸದಲ್ಲಿ ಹಾಕ್ಬಿಡು ಅಂತ ಬೈತಾ ಇರ್ತಾನೆ. ಈಗ ಅಲ್ಲಿ ನಮ್ ಹೀರೋ ತಾನೇ ವಿನ್ ಆಗಿರೋದು, ಸೊ ಆ ಟೀ ಜಾಡಿನ ಅವನು ಎತ್ಕೊಂಡು ಹೋಗ್ಬೇಕಲ್ವಾ. ಆಗ ತಾತ ಕೂಡ ತುಂಬಾ ಖುಷಿ ಪಡ್ತಾರೆ, ಪರವಾಗಿಲ್ಲಪ್ಪ ಇಷ್ಟು ಚಿಕ್ಕ ವಯಸ್ಸಲ್ಲೇ ತುಂಬಾ ಟ್ಯಾಲೆಂಟ್ ಎಲ್ಲ ಇಟ್ಕೊಂಡಿದ್ಯಾ, ಕರೆಕ್ಟ್ ಆಗಿ ಕಂಡಿಡಿದ್ ಬಿಟ್ಟೆ, ತುಂಬಾ ಹಿಸ್ಟ್ರಿ ವಿಷಯ ಕೂಡ ತಿಳಿದಿಟ್ಕೊಂಡಿದ್ಯಾ, ಈ ತರ ಒಂದು ಎಕ್ಸಿಬಿಷನ್ ಇದೆ, ತುಂಬಾ ದೊಡ್ಡ ಎಕ್ಸಿಬಿಷನ್, ನಾನ್ ನಿನ್ಗೆ ಇನ್ವೈಟ್ ಮಾಡ್ತಾ ಇದೀನಿ, ನೀನು ಬಂದ್ಬಿಡು ಅಂತ ಹೇಳಿ ಅವ್ನಿಗೊಂದು VIP ಟಿಕೆಟ್ ನ ಕೊಟ್ಬಿಟ್ಟು ತಾತ ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ನಮ್ ಹೀರೋ ಅವ್ರ ಫ್ರೆಂಡು ಪಾಪ ಇಲ್ಲಿರೋದೆಲ್ಲ ಡೂಪ್ಲಿಕೇಟ್ ಐಟಮ್ ಇಟ್ಕೊಂಡ್ರೆ ಕೂಡ ನೀವು ಟೀ ಕುಡಿಯಕ್ಕೆ ಅಂತ ಕಾಸ್ಟ್ಲಿ ಐಟಮ್ ಇಟ್ಕೊಂಡಿದ್ರಲ್ವಾ, ಇವಾಗ ಅದು ನಮ್ಮ ಪಾಲಾಗೋಯ್ತು, ಲಾಸ್ಟ್ ಅಂಡ್ ಫೈನಲ್ ಒಂದ್ಸತಿ ಟೀ ಕುಡ್ಕೊಳ್ಳಿ ಅಂತ ಹೇಳಿ ಅದ್ರಲ್ಲಿ ಟೀ ಹಾಕೊಟ್ಬಿಟ್ಟು ಅವ್ರಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಆ ಶಾಪ್ ಓನರು ಆ ಲಿಟಲ್ ಕ್ಯೂ ಅನ್ನೋನ್ಗೆ ಕಾಲ್ ಮಾಡ್ಬಿಟ್ಟು ಸರ್ ಈ ತರ ಆಗೋಯ್ತು ಸರ್, ಅವ್ರು ಬಂದಿದ್ದಾರೆ
ಬಂದಿತ್ರ ಎತ್ಕೊಂಡು ಹೊಟ್ಟೋದ್ರು ಅಂತ ಹೇಳಿದಾಗ ಅವ್ನಿಗೆ ಟೆನ್ಷನ್ ಆಗುತ್ತೆ. ಅದು ನಮ್ ತಾತ ಮುತ್ತಾತನ ಕಾಲದಿಂದ ಬಂದಿರೋ ಅಂಗಡಿ, ಅಲ್ಲಿ ಎಷ್ಟೊಂದು ಓಲ್ಡ್ ಪುರಾಣಿಕ್ ಐಟಮ್ಸ್ ಎಲ್ಲ ಇದೆ. ಆದ್ರೆ ನಿನ್ ಕೈಲಿ ನಿನ್ನ ನಂಬಿ ಕೊಟ್ಟೆ ನೋಡು, ನನ್ನ ನಾನ್ ನೋಡ್ಕೊಬೇಕು, ಮರ್ಯಾದಾಗಿ ಅಲ್ಲಿರೋ ಐಟಮ್ಸ್ ಅಲ್ಲೇ ಹಂಗಂಗೆ ಬಿಟ್ಬಿಟ್ಟು ನಿನ್ ವಸ್ತುಗಳೇನಿದ್ಯೋ ಅದನ್ನ ಮಾತ್ರ ಗಂಟು ಮುಟ್ಟ ಕಟ್ಕೊಂಡು ಜಾಗ ಖಾಲಿ ಮಾಡ್ಬಿಡು ಅಂತ ಬೈತಾನೆ. ಇವಾಗಂಗೆ ನಮ್ ಹೀರೋ ಸ್ಟ್ರೈಟ್ ಆಗಿ ಅಂಕಲ್ ಡಾನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾರೆ. ಅಂದ್ರೆ ಈಗ ಒಂದು ಎಕ್ಸಿಬಿಷನ್ ಗೆ ಇವ್ರಿಗೆ ಇನ್ವೈಟ್ ಮಾಡಿರ್ತಾರಲ್ವಾ, ಅಲ್ಲಿ ಹೋಗ್ಬೇಕಂದ್ರೆ ಕೆಲವೊಂದು ಟಿಪ್ಸ್ ತಗೊಬೇಕು ಅಂತ ಇವ್ರ ಹತ್ರ ಬಂದಿರೋದು. ಅಂದ್ರೆ ಓಲ್ಡ್ ಪುರಾಣಿಕ್ ಐಟಮ್ಸ್ ನ ಯಾವ ತರ ಕಂಡುಹಿಡಿಯೋದು, ಅದರಿಂದ ಏನ್ ಉಪಯೋಗಗಳಿದೆ ಅಂತ ತಿಳ್ಕೊಳಕ್ಕೆ ಅಂತ ಬಂದಿರೋದು. ಆಗ ಅವ್ರು ಹೇಳ್ತಾರೆ, ತುಂಬಾ ಒಳ್ಳೇದಪ್ಪ, ಈ ಎಕ್ಸಿಬಿಷನ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ, ತುಂಬಾನೇ ದುಡ್ಡು ಖರ್ಚು ಮಾಡೋ ತರ ವ್ಯಕ್ತಿಗಳನ್ನ ಬರ್ತಾರೆ. ಸೊ ಒಳ್ಳೆ ಜಾಗಕ್ಕೆ ಹೋಗ್ತಾ ಇದೆಯಾ, ಹುಷಾರಾಗಿ ನೋಡ್ಕೊಂಡಿರು ಅಂತ ಹೇಳ್ತಾರೆ. ಇವನ್ ಕೂಡ ಸರಿ, ನಾನು ಅಲ್ಲಿರೋ ಐಟಮ್ಸ್ ನ ಯಾವ ತರ ಟೆಸ್ಟ್ ಮಾಡೋದು, ಹೆಂಗ್ ತಗೊಳ್ಳೋದು ಅನ್ನೋ ತರ ಕೇಳಿದಾಗ, ಅದಕ್ಕೆ ಸಂಬಂಧಪಟ್ಟಿರೋ ಬುಕ್ಸ್ ನ ನಾನು ಮನೆಗೆ ಕಳಿಸ್ಬಿಡ್ತೀನಿ ಬಿಡು, ನೀನ್ ಜಾಸ್ತಿ ಚಿಂತೆ ಮಾಡ್ಬೇಡ. ಆದ್ರೆ ಈಗ ನಾನು ಹೇಳೋ ಒಂದು ವಿಷಯನ ಮಾತ್ರ ನೀನ್ ಚೆನ್ನಾಗಿ ಮೈಂಡ್ ಅಲ್ಲಿ ಇಟ್ಕೋ. ನೀವಾಗ ನೀನ್ ಹೋಗೋ ಜಾಗದಲ್ಲಿ ತುಂಬಾ ಕೇಳಿಸ್ಕೋ, ತುಂಬಾ ವಸ್ತುಗಳನ್ನ ನೋಡು, ಆದ್ರೆ ಕಡಿಮೆ ಮಾತಾಡು, ಕಡಿಮೆ ಐಟಮ್ ನ ತಗೋ ಅಂತ ಹೇಳ್ತಾರೆ. ಅವ್ನ್ ಕೂಡ ಸರಿ ಸರ್ ಆಯ್ತು ಅಂದ್ರೆ, ಸರಿ ಅಂಕಲ್ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಅವ್ನ್ ಮನೆಗ್ ಬಂದ್ ಸೇರೋಷ್ಟ್ರಲ್ಲಿ ಅಂಕಲ್ ಕೊಟ್ಟಿರೋ ಪಾರ್ಸಲ್ ಕೂಡ ಬಂದಿರುತ್ತೆ. ಅದೇ ಬಾಕ್ಸಸ್ ಬುಕ್ಸ್ ಎಲ್ಲ ತಗೊಂಡ್ಬಂದಿರ್ತಾರಲ್ವಾ, ಅದನ್ನ ಬಿಟ್ಟು ಫ್ರೆಂಡ್ ಕೇಳ್ತಾನೆ, ಏನಪ್ಪಾ ಹೊರಗಡೆ ಹೋಗಿದ್ದೆ, ಏನ್ ತಗೊಂಡ್ಬಂದಿದ್ಯಾ ಅಂದ್ರೆ, ದೊಡ್ಡ ದೊಡ್ಡ ಬಾಕ್ಸ್ ನೋಡಿದ್ರೆ ಬರೀ ಬುಕ್ಸ್ ಇರುತ್ತೆ, ಏನೋ ಕೈ ಬುಕ್ಸ್ ಇಟ್ಕೊಂಡು ಏನೋ ಮಾಡ್ತಿ ಅಂದಾಗ, ನಾವ್ ಇವಾಗ ಬುಕ್ಸ್ ನ ಓದ್ಬೇಕು ಅಂದಾಗ, ನಾನು ಎಕ್ಸಾಮ್ ಟೈಮ್ ಅಲ್ಲೇ ಓದಿಲ್ಲ ಕಣೋ, ನೀನೇ ಓದ್ಬಿಡು, ನನ್ ಕೈಲಿ ಆಗಲ್ಲ ಅಂತಾನೆ. ಆಗ ಹೀರೋ ಹೇಳ್ತಾನೆ, ಇಲ್ಲಿ ನೋಡು, ಈಗ ನಾವು ಹೋಗೋ ಎಕ್ಸಿಬಿಷನ್ ಗೆ ಈ ಬುಕ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಅಂಕಲ್ ಡಾ ಹೇಳಿದ್ದಾರೆ, ಆತರ ದೊಡ್ಡ ದೊಡ್ಡ ಎಕ್ಸಿಬಿಷನ್ ಗೆ ಹೋಗ್ಬೇಕಂದ್ರೆ ಈ ಬುಕ್ ಅಲ್ಲಿ ತುಂಬಾನೇ ವಿಷಯಗಳನ್ನ ತಿಳ್ಕೊಳ್ಳೋದಿದೆ, ಇದನ್ನ ತಿಳ್ಕೊಂಡೇ ಹೋಗ್ಬೇಕು ಅಂತ ಹೇಳಿದಾರೆ ಅಂದಾಗ, ಅವ್ನು ಕೂಡ ಓಕೆ ಆಯ್ತು, ಅಂಕಲ್ ಹೇಳಿದ್ಮೇಲೆ ಓದ್ತೀನಿ, ನಾನು 2 ಬುಕ್ ಓದೋದು, ಮಿಕ್ಕಿದೆಲ್ಲ ನೀನೇ ಓದು ಅಂತ 2 ಬುಕ್ ನ ಮಾತ್ರ ತಗೊಂಡ್ ಹೋಗ್ತಾನೆ. ಅದಾದ್ಮೇಲೆ ಆ ವಿಲ್ಲನ್ನ ತೋರಿಸ್ತಾರೆ, ರೌಡಿ ಹತ್ರ ಮಾತಾಡಿದ್ದಲ್ವಾ, ಅವ್ನ್ ಬಂದು ಈಗ ಮಿಸ್ ಲೂನ ನೋಡಕ್ಕೆ ಅಂತ ಹೋಗಿರ್ತಾನೆ. ಅಲ್ಲಿ ಮಿಸ್ ಲೂ ಸಕ್ಕ ಟೆನ್ಷನ್ ಆಗಿರ್ತಾರೆ, ಹೇಳೋ ಒಂದು ಕೆಲಸ ಕೂಡ ನ್ಯಾಯವಾಗಿ ಮಾಡೋದಿಲ್ಲ, ಕೆಲ್ಸಕ್ ಬರ್ದೇವ್ರನ್ನ ಜೊತೆಗೆ ಇಟ್ಕೊಂಡಿದ್ಯಾ, ಏನಕ್ಕ ಅವರೆಲ್ಲ ಉಪಯೋಗಕ್ಕೆ ಬರ್ತಾರೆ, ನೀವು ಮಾಡೋದ್ ನೋಡ್ದೆ ನನ್ನೇ ಸಿಕ್ಕಾಕ್ಸ್ಬಿಡೋ ತರ ಇದೀರಾ, ನಿನ್ ಕೈಲಿ ನ್ಯಾಯವಾಗಿ ಒಂದ್ ಕೆಲಸ ಕೂಡ ಮಾಡಕ್ಕಾಗಲ್ಲ. ಈ ಸತಿ ಒಳ್ಳೆ ಕೆಲ್ಸಗಾರರ ಸಿಕ್ಕಿದ್ರೆ ಮಾತ್ರನೇ ನೀನ್ ಹತ್ರ ಮಾತಾಡ್ಬೇಕು, ಕಾಲ್ ಮಾಡ್ಬೇಕು, ಇಲ್ಲಾಂದ್ರೆ ನೀನ್ ಯಾರೋ ನಾನ್ ಯಾರೋ ಅಂತ ಹೇಳ್ಬಿಟ್ಟು ಅವ್ನಿಗೆ ಬೈದಿದ ತಕ್ಷಣ ಅವನು ಸರಿ ಆಯ್ತು ಮೇಡಮ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ, ಅವನು ಆಲ್ಮೋಸ್ಟ್ ಲೇಟ್ ನೈಟ್ ಆಗಿರುತ್ತೆ, ಇನ್ನೂ ಬುಕ್ ಮುಚ್ಚಿದ್ ಪಾಡಿಲ್ಲ, ಇನ್ನೂ ಓದ್ತಾ ಇರ್ತಾನೆ. ಆಗ್ತಾನೆ ಅವ್ರ ಫ್ರೆಂಡಿಗೆ ಎಚ್ಚರ ಆಗುತ್ತೆ, ಏನೋ ಇದು ರಾತ್ರಿ ಎಲ್ಲ ಕುತ್ಕೊಂಡು ಓದ್ತಾ ಇದೆಯಾ, ಎಕ್ಸಾಮ್ ಕೂಡ ನಿನ್ನ ಹತ್ರ ಪ್ರಿಪೇರ್ ಆಗಿಲ್ಲ ಕಡೋ ಅಂದಾಗ, ಏನಪ್ಪಾ ಮಾಡೋದು, ಕೆಲಸ ಕಲಿಬೇಕಂದ್ರೆ ಇದೆಲ್ಲ ಮಾಡ್ಬೇಕು, ನೋಡು ನಾನು ಎಷ್ಟು ನೋಟ್ಸ್ ಪ್ರಿಪೇರ್ ಮಾಡಿದೀನಿ ನೋಡು ಅಂದಾಗ, ಅವನು ಬುಕ್ ಎಲ್ಲ ತೆಗೆದು ನೋಡ್ಬಿಟ್ಟು, ಇದಕ್ ಮೇಲೆ ನನ್ ಕೈಲಾಗಲ್ಲಪ್ಪ, ನಾನು ಮಲ್ಕೊಂತೀನಿ ಅಂತ ಹೇಳಿ ಹೋಗಿ ಮಲಗ್ಬಿಟ್ಟ. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಯಾವ್ದೋ ಒಂದು ಟೆರೆಸ್ ಮೇಲೆ ಆ ಮಿಸ್ ಲೂ ಮತ್ತೆ ಆ ವಿಲ್ಲನ್ ಇಬ್ರು ಮಾತಾಡ್ತಾ ಇರೋದನ್ನ, ಯಾವ್ದೋ ಒಂದು ಹೋಟೆಲ್ ಇಂದ ಆ ರಾಬರ್ ಗ್ರೂಪ್ ಹೆಡ್ ಒಬ್ಬ ಇದ್ದ ಅಲ್ವಾ, ಇದಕ್ ಮುಂಚೆ ಬಾಂಬ್ ಕೂಡ ಬ್ಲಾಸ್ಟ್ ಆಗಿತ್ತಲ್ಲ ಅವನ ಹತ್ರ, ಅವ್ನ್ ಬಂದು ಆ ವಿಲನ್ ಗೆ ಕಾಲ್ ಮಾಡ್ಬಿಟ್ಟು, ಮರ್ಯಾದಾಗಿ ನಮ್ಗೆ ಮಾತಾಡಿದ ಪೇಮೆಂಟ್ ನ ಕೊಟ್ಬಿಡು, ಇಲ್ಲಾಂದ್ರೆ ಆ ಗಾಂಗ್ಸೂರ್ ನಲ್ಲಿ ಕಳ್ತನ ಮಾಡಿಸ್ತಾ ಇದ್ದಿದ್ ನೀವೇ ಅಂತ ಹೇಳಿ ಪೊಲೀಸ್ ಹತ್ರ ಹಾಕೊಟ್ಬಿಡ್ತೀನಿ ಅಂತ ಬೆದರಿಸ್ತಾನೆ. ಆಗ ಮಿಸ್ ಲೂ ಫೋನ್ ನ ತಗೊಂಡು, ಬೆದರ್ಸೋಷ್ಟೆಲ್ಲ ಏನಕ್ಕೆ, ನಾಳೆ ದಿನ ಅಲ್ಲೊಂದು ಎಕ್ಸಿಬಿಷನ್ ನಡೀತದಲ್ವಾ, ಎಕ್ಸಿಬಿಷನ್ ಗೆ ಬಂದ್ಬಿಡು, ನಾವ್ ಮಾತಾಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಅದಾದ್ಮೇಲೆ ಇಲ್ಲಿ ನಮ್ ಹೀರೋಯಿನ್ ನ ಅವ್ರ ಹೆಡ್ ಬಂದು ಸರಿಯಾಗಿ ಬೈತಾ ಇರ್ತಾರೆ, ನ್ಯಾಯವಾಗಿ ಒಂದ್ ಕೆಲಸ ಮಾಡಕ್ ಬರಲ್ಲ, ಒಬ್ಬ ಕಳ್ಳನ್ ಹಿಡಿಯಕ್ಕಾಗಲ್ಲ ನಿಮ್ ಕೈಲಿ ಅಂತ ಬೈತಾ ಇರುವಾಗ, ಅವ್ಳು ಕೂಡ ಇಲ್ಲ ಸರ್ ಆಲ್ಮೋಸ್ಟ್ ಹಿಡಿದ್ ಬಿಟ್ವಿ ಸರ್ ಅಂತ ಹೇಳಿ ಹೆಂಗೋ ಮ್ಯಾನೇಜ್ ಮಾಡ್ತಾ ಇರ್ತಾಳೆ. ಏನಕ್ಕೆ ಈ ತರ ಬೈಸ್ಕೊಂತಾ ಇದ್ದಾಳೆ ಅಂದ್ರೆ, ಆ ರಾಬರಿ ಗ್ರೂಪ್ ಹೆಡ್ ನ ಬಂದ ಬಾಂಬ್ ಬ್ಲಾಸ್ಟ್ ಆದಾಗ ಇವ್ರತನ ಹಾಸ್ಪಿಟಲ್ ಗೆ ಸೇರ್ಸಿರ್ತಾರೆ, ಅವ್ನ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟಿರ್ತಾನೆ. ಇವಾಗ ಜಾಗಕ್ಕೆ ಅವ್ರ ಅಸಿಸ್ಟೆಂಟ್ ಬಂದ್ಬಿಟ್ಟು ಹೇಳ್ತಾರೆ, ಮೇಡಮ್ ಈ ತರ ರಾಬರಿ ಗ್ರೂಪ್ ಹೆಡ್ ಬಂದು ಈ ತರ ಒಂದು ಹೋಟೆಲ್ ಅಲ್ಲಿ ಇದ್ದಾನೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ, ನಾವು ಹೋದ್ರೆ ಅವ್ನ ಹಿಡಿಬಹುದು ಅಂದಾಗ, ಹೆಡ್ ಹೋಗ್ರಿ ಇನ್ನ ಏನ್ ಮುಖ ನೋಡ್ಕೊಂಡಿದ್ರ, ಹೋಗ ಅವ್ನ ಹಿಡ್ಕೊಂಡ್ ಬನ್ನಿ ಅಂತ ಹೇಳಿ ಬೈದ್ ಕಳ್ಸ್ಬಿಟ್ರು. ಅದಾದ್ಮೇಲೆ ಇವರು ಸ್ಟ್ರೈಟ್ ಆಗಿ ಆ ಹೋಟೆಲ್ ಹತ್ರ ಹೋಗ್ಬಿಟ್ಟು ಅವನ ಹೆಸರು ಫೋಟೋನೆಲ್ಲ ತೋರಿಸ್ಬಿಟ್ಟು ವಿಚಾರಣೆ ಮಾಡುವಾಗ, ಹೌದು ಮೇಡಮ್ ಅವರು ಈ ರೂಮ್ ಅಲ್ಲೇ ಇದ್ರು, ಆದ್ರೆ ಇದಕ್ಕೂ ಮುಂಚೆನೆ ಚೆಕ್ಔಟ್ ಮಾಡ್ಕೊಂಡು ಹೊಟ್ಟೋದ್ರು ಅಂತ ಹೇಳ್ತಾರೆ. ಅಯ್ಯೋ ಜಸ್ಟ್ ಮಿಸ್ ಆಗ್ಬಿಟ್ನೆ, ಸರಿ ಅವ್ನ ರೂಮ್ ಅಲ್ಲಿ ಏನಾದ್ರು ಇನ್ಫಾರ್ಮೇಶನ್ ಸಿಗುತ್ತೇನೋ ಅಂತ ಹೇಳಿ ಇವರು ಹೋಗ್ಬಿಟ್ಟು ಕಂಪ್ಲೀಟ್ ಆಗಿ ಅವ್ನ ರೂಮ್ ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಅವಾಗ ಆ ಮಿಸ್ ಲೂ ಹೇಳಿದ್ರಲ್ವಾ ಎಕ್ಸಿಬಿಷನ್ ನಡೆಯೋ ಜಾಗನ, ಅವ್ನ ಅದನ್ನ ಒಂದು ಪೇಪರ್ ಅಲ್ಲಿ ಏನೋ ಬರ್ದಿದ್ನೇನೋ, ಅದು ನಮ್ ಹೀರೋಯಿನ್ ಕಣ್ಣಿಗೆ ಸಿಕ್ಬಿಡ್ತು. ಅಂದ್ರೆ ಅವನ ಎಕ್ಸಿಬಿಷನ್ ಹೋಗ್ತಾನೆ ಅನ್ನೋ ವಿಷಯ ಇವ್ರಿಗೆ ಗೊತ್ತಾಯ್ತು. ಇನ್ನೊಂದ್ ಕಡೆ ಎಕ್ಸಿಬಿಷನ್ ದಿನ ತೋರಿಸ್ತಾರೆ, ನಮ್ ಹೀರೋ ಮತ್ತೆ ನಮ್ ಹೀರೋ ಫ್ರೆಂಡ್ ಆ ಜಾಗಕ್ಕೆ ಹೋಗಿರ್ತಾರೆ, ಇವ್ರಿಗೆ ಇನ್ವಿಟೇಷನ್ ಕೊಟ್ಟಿರ್ತಾರಲ್ವಾ ತಾತ, ಸೊ ಆ ಜಾಗಕ್ಕೆ ಹೋಗಿರ್ತಾರೆ. ಅವ್ರ ಹತ್ರ ಎಕ್ಸಿಬಿಷನ್ ಬಿಲ್ಡಿಂಗ್ ಹೊರಗಡೆ ನಿಂತಿರ್ಬೇಕಾದ್ರೆ ಆ ಜಾಗಕ್ಕೆ ಆ ಲಿಟಿಲ್ ಕ್ಯೂ ಅನ್ನೋನ್ ಬರ್ತಾನೆ, ಏನೋ ಭಿಕ್ಷುಕರನ್ನ ಕೂಡ ಒಳಗಡೆ ಬಿಟ್ಬಿಡ್ತೀರಾ ಹೆಂಗೆ, ಈ ಜಾಗಕ್ಕೆ ಅಂತ ಒಂದು ವ್ಯಾಲ್ಯೂ ಇಲ್ವಾ, ಎಂತವ್ರು ಕೂಡ ಒಳಗಡೆ ಬರ್ತಾ ಇರೋದೇನಾ, ಫಸ್ಟ್ ಆಫ್ ಆಲ್ ಇವ್ರ ಹತ್ರ ಇನ್ವಿಟೇಷನ್ ಇದೆಯಾ ಇಲ್ವಾ ಅಂತ ನೀವೆಲ್ಲ ಚೆಕ್ ಮಾಡಿ ಬಿಡಲ್ವಾ ಅಂತ ಯಾರಿಗೋ ಬೈಯೋ ತರ ಬೈಕೊಂಡಿರ್ತಾನೆ. ಇವ್ರು ಅಯ್ಯೋ ಇವನೊಬ್ಬ ಮೆಂಟಲ್ ಬಂದ್ಬಿಟ್ಟ ಅಂತ ಹೇಳಿ ನೋಡ್ತಾರೆ. ಆದ್ರೆ ಅವ್ನ ಪಾಡ್ಗ ಅವ್ನ್ ಬಂದು ಬೈದ್ಬಿಟ್ಟು ಅಲ್ಲಿಂದ ಹೊರಟೋದ. ನೋಡಕ್ ಒಳ್ಳೆ ಗೋಡೆ ಗಂಟ್ಕೊಂಡ್ರು ಅಲ್ಲಿ ಇದ್ದಂಗಿದ್ದಾನೆ, ಎಷ್ಟ್ ಮಾತಾಡ್ಬಿಟ್ಟು ಹೋಗ್ತಾರೆ ನೋಡುತ್ತಾ ಬೈಕೊಂಡು ಇವರು ಒಳಗಡೆ ಹೋಗ್ತಾರೆ. ಆದ್ರೆ ಇವರು ಒಳಗಡೆ ಹೋದ್ಮೇಲೆ ಒಂದು ರಿಪೋರ್ಟರ್ ಹುಡುಗಿನ ನೋಡ್ತಾರೆ. ಆ ಹುಡುಗಿನ ನೋಡಿದ ತಕ್ಷಣ ನಮ್ ಹೀರೋ ಫ್ರೆಂಡ್ ಗೆ ಲವ್ ಎಟ್ ಫಸ್ಟ್ ಸೈಟ್ ಆಗೋಯ್ತು, ಮಚ್ಚ ಏನ್ ಮಚ್ಚ ಹಂಗಿದಾಳ ಹುಡುಗಿ ಅಂತ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಕೂಡ ಒಳಗಡೆ ಬರ್ತಾಳೆ. ಆಕ್ಚುಲಿ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಆ ರಿಪೋರ್ಟರ್ ಹುಡುಗಿ. ಸೊ ನಮ್ ಹೀರೋ ಇರೋದ್ರ ನೋಡ್ಬಿಟ್ಟು ಎಲ್ಲ ನೋಡಿದ್ರು ಇರ್ತಿರಲ್ವಾ ನೀವು ಅಂತ ಮಾತಾಡ್ಕೊಂಡಿದ್ದವ್ರು ಅವ್ರ ಫ್ರೆಂಡ್ ನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಇವಳು ನನ್ನ ಫ್ರೆಂಡ್ ಈ ತರ ಒಂದು ಚಾನಲ್ ಅಲ್ಲಿ ರಿಪೋರ್ಟರ್ ಆಗಿ ವರ್ಕ್ ಮಾಡ್ತಿದ್ದಾಳೆ, ಇವಳ ಹೆಸರು ಮಿಸ್ ಜಿಯಾ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ನಮ್ ಹೀರೋ ಫ್ರೆಂಡ್ ಗಂತೂ ಸಾಕತ್ ಸಂತೋಷ, ಏ ಮಚ್ಚ ನೋಡೋ ಹೆಂಗಿದಾಳ ನೋಡೋ ಹುಡುಗಿನ, ಹೆಂಗಾದ್ರೂ ಮಾಡಿ ನನ್ಗೆ ಸೆಟ್ ಮಾಡ್ಕೊಡು ಅಂತ ಕೇಳ್ತಾ ಇರ್ತಾಳ. ಆಮೇಲೆ ನಮ್ ಹೀರೋ ಕೂಡ ಸರಿ ಆಯ್ತು ಫ್ರೆಂಡ್ ಆಗ್ಬಿಟ್ಟೆ ಇನ್ನೇನ್ ಮಾಡೋದು, ಇಲ್ಲಿ ಕರ್ಮನ್ ಕೂಡ ಮಾಡ್ಸಾಯ್ತೀನಿ ಅಂತ ಹೇಳಿ ಅವರೆಲ್ಲ ಕ್ಯಾಶುವಲ್ ಆಗಿ ಮಾತಾಡ್ಕೊಳ್ತಾ ಇರುವಾಗ ನಮ್ ಹೀರೋ ಅಯ್ಯೋ ನನ್ಗೆ ಹೊಟ್ಟೆ ನೋವಾಗ್ತಿದೆ, ಈಗ ಸದ್ಯಕ್ಕೆ ನಿಮ್ ಜೊತೆ
ಬರಕ್ ಆಗೋದಿಲ್ಲ, ನೀವ್ ಹೋಗ್ರಿ ಮುಂದಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಆ ಹುಡುಗಿನ ನಮ್ ಹೀರೋ ಫ್ರೆಂಡ್ ಜೊತೆ ಕಳಿಸ್ಬಿಟ್ಟು ಇವ್ ಸೈಡ್ ಆಗ್ಬಿಟ್ಟ. ಇನ್ನೊಂದ್ ಕಡೆ ಆ ಪೊಲೀಸ್ ಅವರ ಅಸಿಸ್ಟೆಂಟ್ ನ ತೋರಿಸ್ತಾರೆ, ಅಂದ್ರೆ ನಮ್ ಹೀರೋ ಅವರ ಅಸಿಸ್ಟೆಂಟ್ ನ ತೋರಿಸ್ತಾರೆ. ಅವ್ನು ಕೂಡ ಸುತ್ತಮುತ್ತ ಹುಡುಕ್ತಾ ಇರ್ತಾರೆ, ಅಂದ್ರೆ ಆ ರೌಡಿ ಹೆಡ್ ಜಾಗಕ್ಕೆ ಬಂದಿದ್ದಾನೇನೋ, ಈ ಸತಿ ಅವನನ್ನ ಹಿಡಿದ್ ಬಿಡ್ಬೇಕು ಅಂತ. ಅಲ್ಲಿ ಎಲ್ಲ ಏನ್ ನಡೀತಾ ಇದೆ ಅಂತ ಅವ್ನು ಅವಾಗ ಹೀರೋಯಿನ್ ಗೆ ಅಪ್ಡೇಟ್ ಮಾಡ್ತಾನೆ ಇರ್ತಾನೆ. ಈ ಸತಿ ಅವ್ನು ಎಲ್ಲೂ ತಪ್ಪಿಸ್ಕೋಬಾರ್ದು, ಕರೆಕ್ಟ್ ಆಗಿ ಅವನ್ನ ಹಿಡಿದ್ ಬಿಡ್ಬೇಕು ಅಂತ ಮಾತಾಡ್ಕೊಳ್ತಾರೆ. ಅದಾದ್ಮೇಲೆ ನಮ್ ಹೀರೋ ಅಲ್ಲಿರೋ ವಸ್ತುಗಳನ್ನೆಲ್ಲ ಅವನ ಗೋಲ್ಡನ್ ಐ ಪವರ್ ಇಂದ ಎಲ್ಲದನ್ನು ಟೆಸ್ಟ್ ಮಾಡಿ ನೋಡ್ತಾ ಇರ್ತಾನೆ, ಎಲ್ಲ ಚೆಕ್ ಮಾಡ್ತಾ ಇರ್ತಾನೆ. ಆಗ ಆ ಜಾಗಕ್ಕೆ ಮಿಸ್ ಲೂ ಬರ್ತಾರೆ. ಏನು ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು, ಈ ಜಾಗಕ್ಕೆ ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ, ಇದ್ರೂನು ನಿಮ್ಗೆ ಓಲ್ಡ್ ಐಟಮ್ಸ್ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಅಲ್ವಾ, ಓಲ್ಡ್ ಜೆಮ್ಸ್ ಮೇಲೆ ಕೂಡ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯ್ತು ಅಂತ ಮಾತಾಡ್ತಾ ಇರ್ತಾಳೆ. ಈ ತರ ಇವರಿಬ್ರು ಒಂದ್ ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದನ್ನ ಆ ಲಿಟಲ್ ಕ್ಯೂ ನೋಡ್ಬಿಟ್ಟ. ಅವ್ನ್ಗೆ ಹೊಟ್ಟೆನಲ್ಲಿ ಒಂದೇ ಬರ್ನಿಂಗು, ಅವ್ನ ಕೈಲಿ ನಿಂತ್ಕೊಂಡಿರೋ ಕೂಡ ಆಗ್ತಾ ಇಲ್ಲ. ಅಲ್ಲಿರೋ ಒಂದು ವೇಟ್ರಸ್ ನ ಕರೆದ್ಬಿಟ್ಟು ಈ ತರ ಜ್ಯೂಸ್ ನ ತಗೊಂಡೋಗಿ ಅವ್ನ ಮೇಲೆ ಚೆಲ್ಬಿಡು ಅಂತ ಹೇಳಿ ಕಳಿಸ್ತಾನೆ. ಅದೇ ತರ ಹುಡುಗಿನ ಜ್ಯೂಸ್ ಕೊಡೋ ತರ ಓದೋಳು ನಮ್ ಹೀರೋ ಮೇಲೆ ಕಂಪ್ಲೀಟ್ ಆಗಿ ಚೆಲ್ಬಿಟ್ಲು. ಅದನ್ನ ನೋಡಿ ಮಿಸ್ಲು ಸರಿ ಬನ್ನಿ ನಾನು ಕ್ಲೀನ್ ಮಾಡ್ತೀನಿ ಬನ್ನಿ ಅಂತ ಹೇಳಿ ಅವ್ರ ವಾಶ್ರೂಮ್ ಕಡೆ ಕರ್ಕೊಂಡು ಹೋಗಿದ್ರು. ನೋಡ್ಬಿಟ್ಟು ಲಿಟಲ್ ಕ್ಯೂಗ್ ಇನ್ನಷ್ಟು ಟೆನ್ಷನ್ ಆಗೋಯ್ತು. ನಾನು ಹಾಕಿದ್ ಪ್ಲಾನ್ ಎಲ್ಲ ವೇಸ್ಟ್ ಆಗೋಯ್ತಲ್ಲ ಅಂತ ತಲೆ ಕರ್ಕೊಂಡು ನಿಂತಿರ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋನ ಅವಳು ವಾಶ್ರೂಮ್ ಕಡೆ ಕರ್ಕೊಂಡು ಹೋಗಿದ್ಲಲ್ಲ, ಬೇರೆ ಡ್ರೆಸ್ ಏನೋ ಕೊಟ್ಟಿರ್ತಾರೆ. ಅವ್ನ ಹತ್ರ ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಂದ್ ಜಾಗದಲ್ಲಿ ಒಂದ್ ಸ್ವಲ್ಪ ಜೆಮ್ ಸ್ಟೋನ್ಸ್ ನ ಕೈಲಿ ಇಟ್ಕೊಂಡು ಕೂತಿರ್ತಾನೆ. ತಗೊಂಡ ಅಥವಾ ಏನು ಅಂತ ಗೊತ್ತಿಲ್ಲ, ಅದನ್ನ ಇಟ್ಕೊಂಡು ಕೂತಿರ್ಬೇಕಾದ್ರೆ ಆ ಜಾಗಕ್ಕೆ ನಮ್ ಹೀರೋ ಫ್ರೆಂಡ್ ಬಂದ್ಬಿಟ್ಟ. ಜೊತೆಗೆ ಬ್ರದರ್ ಅಂತ ಒಬ್ಬರನ್ನ ಕರ್ಕೊಂಡ್ ಬಂದಿರ್ತಾರೆ. ಇದಕ್ಕೂ ಮುಂಚೆ ಎಪಿಸೋಡ್ ಅಲ್ಲೇ ಪಾರ್ಟ್ ಅಲ್ಲೇ ನೋಡಿರ್ತೀವಿ. ಬ್ರದರ್ ಅಂತ ಒಬ್ರು ನಮ್ ಹೀರೋ ಹತ್ರ ಪೇಂಟಿಂಗ್ ಕೂಡ ತಗೊಂಡ್ರಲ್ವಾ, ಅವ್ರನ್ನ ನೋಡಿ ಹಂಗೆ ಚೆನ್ನಾಗಿ ಖುಷಿಯಾಗಿ ಮಾತಾಡ್ಕೊಳ್ಳುವಾಗ ಅವ್ರು ಹೇಳ್ತಾರೆ, ಪರವಾಗಿಲ್ಲಪ್ಪ, ಓಲ್ಡ್ ಆಂಟಿಕ್ ಪೀಸಸ್ ಅಲ್ಲದೆ ಈ ತರ ಜೆಮ್ ಸ್ಟೋನ್ಸ್ ನ ಕೂಡ ನೀನ್ ತಗೊಂಡಿದ್ಯಾ, ಇದು ತುಂಬಾನೇ ಒಳ್ಳೆ ವಿಷಯ ಗೊತ್ತಾ, ಯಾಕಂದ್ರೆ ಈ ಜೆಮ್ ಸ್ಟೋನ್ಸ್ ಇಂದ ನಾವು ಇಲ್ಲಿಗಲ್ ಆಗಿ ಗ್ಯಾಮ್ಲಿಂಗ್ ಕೂಡ ಮಾಡ್ಬೋದು ಅಂದಾಗ ನಮ್ ಹೀರೋ ಹೇಳ್ತಾನೆ, ಏನು ಗ್ಯಾಮ್ಲಿಂಗ್ ಮಾಡ್ಬೋದಾ, ಅದೆಲ್ಲ ತುಂಬಾ ರಿಸ್ಕ್ ಅಲ್ವಾ, ಯಾಕಂದ್ರೆ ಇಲ್ಲಿಗಲ್ ಆಗಿ ನಡೆಯೋದು, ಆಮೇಲೆ ಪೊಲೀಸರ ಹತ್ರ ಸಿಕ್ಕಾಕೊಂಡ್ರೆ ಪ್ರಾಬ್ಲಮ್ ಅಲ್ವಾ ಅಂತಂದಾಗ, ಸಿಕ್ಕಾಕೊಂಡ್ರೆ ಪ್ರಾಬ್ಲಮೇ, ಬಟ್ ಇಲ್ಲಿಗಲ್ ಆಗಿ ನಡೆಯೋದಲ್ವಾ, ಯಾರ್ ಕಂಡ್ರು ಕಾಣಿಸ್ದೆ ಮಾಡ್ಬೋದಪ್ಪ. ನನ್ ತಮ್ಮ ಕೂಡ ಒಬ್ಬ ಇದ್ದ, ಮೆಂಟಲ್ ಮಾಡ್ತಾ ಇದ್ದ, ಎಷ್ಟೋ ಲಕ್ಷಗಳಿಂದ ಲಾಸ್ ಮಾಡ್ಕೊಂಡಿದ್ದಾನೆ. ಈ ತರ ಒಂದ್ ವಿಷಯದಲ್ಲಿ ಇಳಿದ್ ಬಿಟ್ರೆ ಅದೊಂಥರ ಅಡಿಕ್ಷನ್ ತರ, ಸಾಮಾನ್ಯವಾಗಿ ಅದರಿಂದ ಹೊರಗಡೆ ಬರಕ್ ಆಗೋದಿಲ್ಲ. ಹಂಗೆ ನನ್ ತಮ್ಮನು ಸಿಕ್ಕಾಕೊಂಡಿದ್ದು. ಈ ಸ್ಟೋನ್ಸ್ ನಾರ್ಮಲ್ ಆಗಿ ನೋಡೋದಕ್ಕೆ ಒಂದು ಜೆಮ್ ಸ್ಟೋನ್ ತಾನೇ ಇರುತ್ತೆ, ನೀವ್ ಇದನ್ನ ಒಂದು ₹1,00,000 ಮಾರ್ಬೋದು ಅಂತ ಅನ್ಕೊಳ್ತೀರಾ, ಬಟ್ ಅದನ್ನ ಕಟ್ ಮಾಡಿದಾಗ ಒಳಗಡೆ ಇನ್ನೊಂದ್ ಕಲರ್ ಇರುತ್ತೆ. ಸೊ ನಾವ್ ಇದನ್ನ ಡಬಲ್ ರೇಟ್ಗೆ, ಟ್ರಿಬಲ್ ರೇಟ್ ಕೂಡ ಮಾರ್ಬೋದು, ಒಳ್ಳೆ ಇನ್ಕಮ್ ಇರುತ್ತೆ ಇದ್ರಲ್ಲಿ ಅಂತ ಹೇಳಿದಾಗ ಅವನಂತಾನೆ, ಕಟ್ ಮಾಡಿ ನೋಡಿದ್ರೆ ಅದಕ್ಕೆ ವ್ಯಾಲ್ಯೂ ಏನಿರುತ್ತೆ, ಆಮೇಲೆ ಯಾರ ಜೆಮ್ ಸ್ಟೋನ್ ನ ತಗೊಳ್ತಾರೆ, ಕಟ್ ಮಾಡ್ದೇನೆ ಅದ್ರ ಒಳಗಡೆ ಇರೋದನ್ನೆಲ್ಲ ನೋಡಕ್ ಆಗೋದಿಲ್ವಾ, ಆತರ ಯಾವ್ದೊಂದು ಇಕ್ವಿಪ್ಮೆಂಟ್ ನ ಕಂಡಿಡಿದಿಲ್ವಾ ಅಂತ ಕೇಳಿದಾಗ, ಇದುವರೆಗೂ ಆತರ ಇಕ್ವಿಪ್ಮೆಂಟ್ ಏನು ಬಂದಿಲ್ಲಪ್ಪ, ಏನೇನೋ ಕಂಡಿಡಿತಾರೆ, ಬಟ್ ಇದನ್ನ ಮಾತ್ರ ಇನ್ನು ಕಂಡಿಡ್ದಿಲ್ಲ ಅಂತ ಇವರು ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಬ್ರದರ್ ಅನ್ನೋರು ಕೇಳ್ತಾರೆ, ಸರಿಪಾ ಇಲ್ಲಿ ಆಕ್ಷನ್ ಕೂಡ ನಡೀತಾ ಇದೆ ಅಲ್ವಾ, ನಿಮ್ ಬಜೆಟ್ ಎಷ್ಟು, ನೀವ್ ಎಷ್ಟಕ್ಕೆ ಆಕ್ಷನ್ ಮಾಡ್ಬೇಕು ಅನ್ಕೊಂಡಿದೀರಾ ಅಂತ ಕೇಳಿದಾಗ ನಮ್ ಹೀರೋ ಫ್ರೆಂಡ್ 5,000 ಯಾನ್ ಅಂತ ತೋರಿಸ್ತಾನೆ. ಓ ಹೌದಾ, ಇಷ್ಟು ದೊಡ್ಡ ಜಾಗಕ್ಕೆ ಬಂದ್ಬಿಟ್ಟು ಬರೀ 5,000 ವಾನ್ಗಪ್ಪ, ಸ್ವಲ್ಪ ಯೋಚನೆ ಮಾಡಿ ಅಂದಾಗ ನಮ್ ಹೀರೋ ಹೇಳ್ತಾನೆ, ಆಲ್ರೆಡಿ ನಾವ್ ಅಂಕಲ್ ಡಾನ ಮೀಟ್ ಮಾಡ್ಬಿಟ್ಟೆ ಬಂದಿದ್ದು, ಅವ್ರ ಒಂದ್ 4 ವಿಷಯನ ಹೇಳ್ಕೊಟ್ಟಿದ್ದಾರೆ, ಅದ್ರಿಂದಾನೆ ಅಂತ ಹೇಳಿದಾಗ ಆ ಬ್ರದರ್ ಅನ್ನೋರು ಹೇಳ್ತಾರೆ, ಹಾ ನೀನ್ ಹೇಳದ್ ಕರೆಕ್ಟ್ ಅಪ್ಪ, ಅಂಕಲ್ ಡಾ ಹೇಳಿದ್ರೆ ಪ್ರತಿಯೊಂದು ಕರೆಕ್ಟ್ ಆಗೇ ಇರುತ್ತೆ ಅಂತ ಇವ್ರು ಮಾತಾಡ್ತಾ ಇರ್ಬೇಕಾದ್ರೇನೆ ಹಂಗೆ ಸುತ್ತಮುತ್ತ ನಮ್ ಹೀರೋ ನೋಡ್ತಾ ಇರುವಾಗ ಅಲ್ಲಿರೋ ಅಷ್ಟೊಂದು ಜೆಮ್ ಸ್ಟೋನ್ಸ್ ನ ಕೂಡ ಕಣ್ಣಲ್ಲೇ ಸ್ಕ್ಯಾನ್ ಮಾಡ್ತಾನೆ. ಅದರಲ್ಲಿ ಒಂದ್ ಸ್ಟೋನ್ ನ ಸ್ಕ್ಯಾನ್ ಮಾಡಿದಾಗ ಇವ್ರು ಹೇಳಿದ್ರಲ್ವಾ, ಮೇಲೆ ಒಂದ್ ಕಲರ್ ಇರುತ್ತೆ ಮತ್ತೆ ಒಳಗಡೆ ಒಂದು ಕಲರ್ ಇರುತ್ತೆ ಅಂತದಕ್ಕೆ ವ್ಯಾಲ್ಯೂ ಜಾಸ್ತಿ ಅಂತ, ಅವನ ಹತ್ರ ಸ್ಕ್ಯಾನ್ ಮಾಡಿ ನೋಡಿದಾಗ ಮೇಲೆ ನೋಡೋದಕ್ಕೆ ಕಲ್ಲು ಒಂಥರ ಡಾರ್ಕ್ ಗ್ರೀನ್ ಅಲ್ಲಿ ಒಂಥರ ಮಿಕ್ಸ್ ಆಗಿರೋ ತರ ಇರುತ್ತೆ, ಬಟ್ ಒಳಗಡೆ ಲೈಟ್ ಗ್ರೀನ್ ಇರುತ್ತೆ. ಈ ತರ ಅವ್ನು ಸ್ಕ್ಯಾನ್ ಮಾಡ್ತಾ ಇರ್ಬೇಕಾದ್ರೇನೆ ಆಕ್ಷನ್ ಇನ್ ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗುತ್ತೆ, ಎಲ್ಲರೂ ಕುತ್ಕೋಬಹುದು ಅಂತ ಹೇಳಿದ ತಕ್ಷಣ ಎಲ್ಲರೂ ಹೋಗಿ ಅವ್ರ ಜಾಗದಲ್ಲಿ ಕುತ್ಕೊಳ್ತಾರೆ. ಅಲ್ಲಿ ಆ ರಿಪೋರ್ಟರ್ ಹುಡುಗಿ ಅಂತ ಹೇಳಿದ್ವಲ್ಲ, ಆ ಹುಡುಗಿನೇ ಮಾತಾಡ್ತಾ ಇರೋದು. ಫಸ್ಟ್ ಒಂದು ಆಕ್ಷನ್ ಬರ್ತಾ ಇರೋದು ಒಂದು ಜೆಮ್ ಸ್ಟೋನ್ ಅಂತ ಹೇಳಿ ಅದನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾರೆ. ಇದಕ್ಕೂ ಮುಂಚೆ ನಮ್ ಹೀರೋ ನೋಡ್ತಾ ಇದ್ದಲ್ವಾ ಆ ಸ್ಟೋನ್ ನಾನೇ, ಅದನ್ನ ಇವಾಗ 4 ವಾನ್ ಅಂತ ಹೇಳಿ ಆಕ್ಷನ್ ನ ಸ್ಟಾರ್ಟ್ ಮಾಡ್ತಾರೆ. ನಮ್ ಹೀರೋ ಮತ್ತೆ ನಮ್ಮ ಹೀರೋ ಅವ್ರ ಫ್ರೆಂಡ್ ಗೆ ಒಂಥರ ಖುಷಿ ಆಗೋಯ್ತು, ಓಕೆ ಇದನ್ನ ಯಾರು ಅಷ್ಟಾಗಿ ತಗೊಳ್ಳೋದಿಲ್ಲ, ನಾವು ತಗೊಬಹುದು ಅಂತ ಹೇಳಿ ಇವ್ರು ಆಕ್ಷನ್ ನ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಇವ್ರು ಬಂದ್ಬಿಟ್ಟು ಒಂದು 5 ಮಿಲಿಯನ್ ಗೆ ಅಂತ ಕೇಳ್ತಾರೆ, ಸಾರಿ 5 ವಾನ್ ಗೆ ಅಂತ ಕೇಳ್ತಾರೆ. ಪಕ್ಕದಲ್ಲಿ ಕುತ್ಕೊಂಡಿರೋ ಆ ಲಿಟಲ್ ಕ್ಯೂನೋನು ಇವ್ರು ಕೂಡ ಆಕ್ಷನ್ ಮಾಡ್ತಾ ಇದಾರ ಅಂತ ಹೇಳಿ ಟೆನ್ಷನ್ ಆದವನು ಒಂದು 6 ವಾನೋ 7 ವಾನೋ ಅವ್ನು ಹೇಳ್ತಾನೆ. ನಮ್ ಹೀರೋ 8 ವಾನ್ ಅಂತ ಹೇಳಿದ ತಕ್ಷಣ ಅವ್ನಿಗೆ ಇನ್ನೂ ಟೆನ್ಷನ್ ಆಗೋಯ್ತು, ನಾನೇ ತಗೊಂಬೇಕಿದ್ದೀನಿ ಅಂತ ಹೇಳಿ ಅವನು 9 ವಾನ್ ಅಂತ ಹೇಳಿದ ತಕ್ಷಣ ಅದು ಆ ಲಿಟಲ್ ಕ್ಯೂಗೆ ಆಗೋಯ್ತು. ಇವಾಗ ಒಂದ್ ಸ್ವಲ್ಪ ಬ್ರೇಕ್ ಟೈಮ್ ಕೊಟ್ಟಿರ್ತಾರಲ್ಲ, ಆಗ ನಮ್ ಹೀರೋ ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಇನ್ನೊಂದು ಸ್ಟೋನ್ ನ ನೋಡ್ತಾನೆ. ನೋಡೋದಕ್ಕೆ ನಾರ್ಮಲ್ ಸ್ಟೋನ್ ತರ ಇದೆ, ಬಟ್ ಅದ್ರ ಒಳಗಡೆ ಡಾರ್ಕ್ ಗ್ರೀನ್ ಅಲ್ಲಿ ಒಂದು ಜಮ್ ಇರೋದನ್ನ ಗಮನಿಸ್ತಾನೆ. ಸೊ ನಮ್ ಹೀರೋ ಫ್ರೆಂಡ್ ಹತ್ರ ಇದನ್ನ ನೀನ್ ತಗೊಂಡ್ಬಿಡು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅವ್ನು ಶಾಕ್ ಆಗ್ಬಿಟ್ಟ, ಏನೋ ಇದನ್ನ ತಗೊಳಕ್ ಹೇಳ್ತಾ ಇದೀಯ ಅಂತ. ಅದು ಬರೀ 3,000 ವಾನ್ ಮಾತ್ರನೇ, ಬಟ್ ತುಂಬಾನೇ ಬೆಳೆ ಬಾಳೋ ವಸ್ತು ಅಂತ ನಮ್ ಹೀರೋಗೆ ಅರ್ಥ ಆಯ್ತು. ಇವಾಗ ಹಂಗೆ ಎಕ್ಸಿಬಿಷನ್ ನಡೀತಾರ ಬಿಲ್ಡಿಂಗ್ ಹೊರಗಡೆ ತೋರಿಸ್ತಾರೆ. ಆ ರೌಡಿ ಹೆಡ್ ಒಬ್ಬ ಇದ್ದ ಅಲ್ವಾ, ರಾಬರಿ ಹೆಡ್, ಅವನ ಜಾಗಕ್ಕೆ ಬಂದಿರ್ತಾನೆ. ಅವನ ವಿಲನ್ ಗೆ ಕಾಲ್ ಮಾಡ್ಬಿಟ್ಟು, ನೀನ್ ಈ ಜಾಗಕ್ಕೆ ಬರ್ಬೇಡ, ಇಲ್ಲಿ ಪೊಲೀಸ್ ಅವರು ಇದಾರೆ, ನಾವಿಬ್ರು ಮೀಟ್ ಮಾಡ್ಕೊಂಡ್ರೆ ಅಪಾಯ, ಬೇರೆ ಜಾಗದಲ್ಲಿ ಮೀಟ್ ಮಾಡೋಣ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಈಗ ತಗೊಂಡ್ ಬಂದಿದ್ರಲ್ವಾ ಕಲ್ಲು, ಆ ಕಲ್ನ ನಮ್ ಹೀರೋ ಇಟ್ಕೊಂಡು ಕೂತಿರ್ಬೇಕಾದ್ರೆ ಆ ಜಾಗಕ್ಕೆ ಲಿಟಲ್ ಕ್ಯೂ ಬರ್ತಾನೆ. ಓಲ್ಡ್ ಆಂಟಿಕ್ ಪೀಸಸ್ ನ ನೀನು ಈಸಿಯಾಗಿ ಕಂಡಿಡಿಬಹುದು, ಬಟ್ ಜಮ್ ಸ್ಟೋನ್ಸ್ ನ ನಿನ್ ಕೈಲಿ ಕಂಡಿಡಿಯಕ್ಕಾಗಲ್ಲ, ನಿನ್ಗೆ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಆ ಟೈಮಲ್ಲಿ ಆ ಜಾಗಕ್ಕೆ ಆ ತಾತ ಒಬ್ರು ಇದ್ರಲ್ವಾ, ನಮ್ ಹೀರೋಯಿನ್ ಅವರ ಅಸಿಸ್ಟೆಂಟ್ ಅವ್ರ ತಾತ, ಅವ್ರ ಜಾಗಕ್ಕೆ ಬರ್ತಾರೆ. ನೀನ್ ಹೆಂಗ್ ಹೇಳ್ತಾ ಇದೀಯಾ, ಅವ್ನ ಕೈ ಕರೆಕ್ಟ್ ಆಗಿ ಕಂಡಿಡಿಯಕ್ ಆಗಲ್ಲ ಅಂತ ಹೇಳಿ ಅವ್ರ ಕಲ್ನ ಕೈಯಲ್ಲಿ ತಗೊಂಡು ಕಂಪ್ಲೀಟ್ ಆಗಿ ಎಲ್ಲ ಚೆಕ್ ಮಾಡ್ಬಿಟ್ಟು ಹೇಳ್ತಾರೆ, ಯಾಕೋ ಈ ಸ್ಟೋನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ವಾ ಅಂತ. ಅದನ್ನ ಗಮನಿಸೋ ನಮ್ ಹೀರೋ ಹೇಳ್ತಾನೆ, ಆ ಸ್ಟೋನ್ ಡಿಫ್ರೆಂಟ್ ಆಗಿದೆ ಅಂತ ನಿಮ್ ಕೈಲಿ
ಹೆಂಗ್ ಹೇಳಕ್ಕಾಗುತ್ತೆ ಅಂದಾಗ ಅವ್ರ ಅಂತಾರೆ, ನನಗೆ ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಅಪ್ಪ, ನಿನ್ಗೆ ಇದ್ರಲ್ಲಿ ನಂಬಿಕೆ ಇಲ್ಲ ಅಂತಂದ್ರೆ ಬಾ ನನ್ ಜೊತೆ ಅಂತ ಹೇಳಿ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆಕ್ಷನ್ ನಡೆಯೋ ಜಾಗದಲ್ಲೇ ಒಂದು ರೂಮ್ ಇರುತ್ತೆ. ಆ ರೂಮ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಇರ್ತಾರೆ. ಅಲ್ಲಿ ತಾತ ಸ್ಟೋನ್ ನ ತಗೊಂಡ್ ಹೋಗ್ಬಿಟ್ಟು ನೀಟಾಗೆಲ್ಲ ಹೊರಿಸಿ ಫಸ್ಟ್ ಕಟ್ ಮಾಡ್ತಾರೆ. ಆ ಮಿಷನ್ ಗೆ ಕೊಟ್ಟು ಕಳಿಸಿದಾಗ ಕಟ್ ಮಾಡಿ ಸ್ಟೋನ್ ನ ತರ್ತಾರ. ನೋಡಿದ್ರೆ ವೈಟ್ ಕಲರ್ ಅಲ್ಲಿ ಇರುತ್ತೆ. ಆಗ ತಾತ ಹೇಳ್ತಾರೆ, ನನ್ಗಿದ್ ನೋಡ್ದಾಗ್ಲೇ ಡೌಟ್ ಬಂತು, ನಾನ್ ಹೇಳಿಲ್ವಾ ಯಾಕೋ ಡೌಟ್ ಆಗಿದೆ ಅಂತ, ಇದಕ್ಕೆ ಅಷ್ಟೊಂದು ವ್ಯಾಲ್ಯೂ ಇಲ್ಲ ಅನ್ನೋ ತರ ಹೇಳಿದಾಗ ನಮ್ ಹೀರೋ ಹೇಳ್ತಾನೆ, ಸರಿ ಒಂದ್ಸತಿ ಸೆಕೆಂಡ್ ಕಟ್ ಮಾಡಕ್ ಹೇಳಿ ಅಂದಾಗ ಅವ್ರ ಅಂತಾರೆ, ಸೆಕೆಂಡ್ ಕಟ್ ಮಾಡಿದ್ರು ಅಷ್ಟೇನಪ್ಪ ವೇಸ್ಟ್ ಅಂತ ಹೇಳಿದಾಗ ಇಲ್ಲ ಒಂದ್ಸತಿ ಮಾಡಿ ಅಂತಾನೆ. ಅವ್ರು ಕೂಡ ಹೋಗಿ ಸೆಕೆಂಡ್ ಕಟ್ ಮಾಡಿ ತಗೊಂಡ್ ಬರ್ತಾರೆ. ನೋಡಿದ್ರೆ ಲೈಟ್ ಗ್ರೀನ್ ಅಲ್ಲಿ ಚೇಂಜ್ ಆಗಿರುತ್ತೆ. ಓ ಅದೃಷ್ಟ ನಿನ್ ಕಡೆ ಇದ್ದಂಗೆ ಕಾಣಿಸ್ತದೆ, ಲೈಟ್ ಗ್ರೀನ್ ಅಲ್ಲಿ ಇದಪ್ಪ, ಒಳ್ಳೆ ಲಾಭನೇ ನಿನ್ಗೆ ಅನ್ನೋ ತರ ಹೇಳಿದಾಗ ನಮ್ ಹೀರೋ ಹೇಳ್ತಾನೆ, ಇದ್ರಲ್ಲಿ ಏನ್ ಲಾಭ ಇದೆ, ಇನ್ನೊಂದ್ಸತಿ ಥರ್ಡ್ ಕಟ್ ಮಾಡಕ್ ಹೇಳಿ ಅಂದಾಗ ಆ ತಾತ ಹೇಳ್ತಾರೆ, ಇಲ್ಲಿ ನೋಡಪ್ಪ ಅದೃಷ್ಟ ಒಂದ್ಸತಿನೇ ಬಾಗಲ್ ತಟ್ಟೋದು, ಇವಾಗ ನಾವು ಥರ್ಡ್ ಕಟ್ ಮಾಡಕ್ಕೆ ಅಂತ ಮಿಷನ್ ಅಲ್ಲಿ ಹಾಕಿದಾಗ ಇನ್ ಕೇಸ್ ಮತ್ತೆ ವೈಟ್ ಬಂತು ಅಂತ ಇಟ್ಕೋ, ಆ ವ್ಯಾಲ್ಯೂ ಕಂಪ್ಲೀಟ್ ಆಗಿ ಝೀರೋ ಆಗ್ಬಿಡುತ್ತೆ, ನಿನ್ಗೇನು ಸಿಗಲ್ಲ, ಯೋಚನೆ ಮಾಡಿ ನೋಡು ಅಂದಾಗ ನಮ್ ಹೀರೋ ಹೇಳ್ತಾನೆ, ಇಲ್ಲ ನನಗೆ ನಂಬಿಕೆ ಇದೆ, ನೀವ್ ಅದನ್ನ ಥರ್ಡ್ ಕಟ್ ಮಾಡಿ ಅಂತ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾನೆ. ಇನ್ ತಗೊಂಡಿರೋನೆ ಹೇಳದ್ಮೇಲೆ ನಮ್ದೇನಿರುತ್ತೆ ಅಂತ ಅವರು ಅದನ್ನ ಕಟ್ ಮಾಡ್ತಾರೆ. ಥರ್ಡ್ ಕಟ್ ಮಾಡದ್ಮೇಲೆ ಇನ್ನಷ್ಟು ಡಾರ್ಕ್ ಗ್ರೀನ್ ಅಲ್ಲಿ ಚೇಂಜ್ ಆಗಿರುತ್ತೆ. ಇದ್ರ ನೋಡಿ ಎಲ್ಲರಿಗೂ ಸಖತ್ ಖುಷಿ. ಇದು ನೋಡೋದಕ್ಕೆ ಟ್ರಾನ್ಸ್ಪರೆಂಟ್ ಐಸ್ ಕ್ಯೂಬ್ ಇದ್ದಂಗಿದೆ. ಸೊ ಇದ್ರ ವ್ಯಾಲ್ಯೂ ಜಾಸ್ತಿನೇ ಇದಪ್ಪ, ಅದೃಷ್ಟ ನಿಂದೆ ಇವತ್ತು ಅಂತ ಹೇಳಿದ ತಕ್ಷಣ ಇರೋರ್ಗೆಲ್ಲ ಸಖತ್ ಖುಷಿ ಆಗೋಯ್ತು. ಬ್ರದರ್ ಇರ್ತಾರಲ್ವಾ ಆಯಪ್ಪ ಇನ್ನೂ ಖುಷಿ ಪಡ್ಬಿಟ್ಟ. ಮತ್ತೆ ಆ ಜಾಗದಲ್ಲಿ ತುಂಬಾ ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರ ಕೂಡ ಬಂದಿರ್ತಾರಲ್ವಾ, ಅವ್ರಿಷ್ಟನ್ನ ನೋಡ್ಬಿಟ್ಟು ಪರವಾಗಿಲ್ವೇ ವ್ಯಾಲ್ಯೂಬಲ್ ಥಿಂಗ್ ಸಿಕ್ಕೋದು ಒನ್ ಟೈಮ್ ಅಂತ ಹೇಳಿ ಅದನ್ನ 18 ಮಿಲಿಯನ್ ವಾನ್ಸ್ ಗೆ ತಗೊಳ್ತಾರೆ. ಇವ್ರಿಗೆ ಸಖತ್ ಸಂತೋಷ. ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಲಿಟಲ್ ಕ್ಯೂ ನನ್ಗೆ ಟೆನ್ಷನ್ ಆಗ್ತಾ ಇರುತ್ತೆ. ಅವ್ನು ಕೂಡ ಒಂದು ಜೆಮ್ ಸ್ಟೋನ್ ನ ತಗೊಂಡಲ್ವಾ ನಮ್ ಹೀರೋ ಹತ್ರ ಕಾಂಪಿಟೇಟ್ ಮಾಡಿ ಅದನ್ನ ಅವ್ರ ಅಸಿಸ್ಟೆಂಟ್ ಹತ್ರ ಕಟ್ ಮಾಡಕ್ಕೆ ಅಂತ ಹೇಳ್ತಾನೆ. ಫಸ್ಟ್ ಕಟ್ ಮಾಡದ್ಮೇಲೆನೆ ನಮ್ ಹೀರೋದಾದ್ರೂ ವೈಟ್ ಅಲ್ಲಿ ಬಂತು, ಆದ್ರೆ ಇವ್ನ್ಗೆ ಫಸ್ಟ್ ಅಲ್ಲೇ ಲಕ್ ಇದೆ, ಲೈಟ್ ಗ್ರೀನ್ ಕಲರ್ ಅಲ್ಲಿ ಬಂದಿರುತ್ತೆ. ವಾಹ್ ಫಸ್ಟ್ ಕಟ್ ಅಲ್ಲೇ ನಿನ್ಗೆ ವ್ಯಾಲ್ಯೂ ಜಾಸ್ತಿ ಆಗೋಯ್ತು ಅಂತ ಹೇಳಿದಾಗ ಇವನು ಇಲ್ಲ ಸೆಕೆಂಡ್ ಕಟ್ ಮಾಡ್ಬೇಕು ಇನ್ನೊಂದ್ಸತಿ ಅಂತ ಹೇಳ್ತಾನೆ. ಓವರ್ ಕಾನ್ಫಿಡೆನ್ಸ್. ಎಲ್ಲರೂ ಕುತ್ಕೊಂಡು ನೋಡ್ತಾ ಇರ್ತಾರೆ. ಆತರ ಅದನ್ನ ಸೆಕೆಂಡ್ ಕಟ್ ಕೂಡ ಮಾಡಿದ್ರು. ಇನ್ನಷ್ಟು ಡಾರ್ಕ್ ಆಗಿ ಬಂದಿರುತ್ತೆ. ಅಂದ್ರೆ ನಮ್ ಹೀರೋ ಸ್ಟೋನ್ ಗಿಂತ ಇದು ಸ್ವಲ್ಪ ವ್ಯಾಲ್ಯೂ ಜಾಸ್ತಿನೇ ಇದೆ ಅಂತ ಅರ್ಥ ಮಾಡ್ಕೊಂಡ್ರು. ಅದನ್ನ 30 ಮಿಲಿಯನ್ ವಾಲ್ ಗೆ ಕೇಳ್ತಿದ್ದಾರೆ. ಆದ್ರೆ ಆ ಲಿಟಲ್ ಕ್ಯೂನೋನ್ಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಜಾಸ್ತಿನೇ. ಅವನು ಇಲ್ಲ ಇದನ್ನ ಥರ್ಡ್ ಕಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಆದ್ರೆ ಆಲ್ರೆಡಿ ನಮ್ ಹೀರೋ ಅದನ್ನ ಸ್ಕ್ಯಾನ್ ಮಾಡ್ಬಿಟ್ಟ. ಅದ್ರೊಳಗಡೆ ಏನು ಇಲ್ಲ ಅಂತ ನಮ್ ಹೀರೋಗೆ ಗೊತ್ತಾಗೋಯ್ತು. ಅವನು ವಾರ್ನಿಂಗ್ ಕೊಡ್ತಾನೆ, ಇಲ್ಲಿ ನೋಡು ಬಂದಿರೋಷ್ಟು ನಿನ್ಗೆ ಲಾಭನೇ, 30 ಮಿಲಿಯನ್ ವಾನ್ ಕಣೋ, ಸೈಲೆಂಟ್ ಆಗಿ ಬಂದಿರೋದು ಲಾಭ ಅಂತ ತಗೊಂಡೋಟೋಗು, ಥರ್ಡ್ ಕಟ್ ಎಲ್ಲ ಮಾಡ್ಬೇಡ ಅಂತ ವಾರ್ನಿಂಗ್ ಕೊಟ್ಟ. ಇದ್ರು ನೀವು ಕೇಳೋ ತರ ಇಲ್ಲ ನಾನು ಥರ್ಡ್ ಕಟ್ ಮಾಡ್ಲೇಬೇಕು ಅಂತ ಹೇಳಿ ಥರ್ಡ್ ಕಟ್ ಮಾಡ್ದ. ನೋಡಿದ್ರೆ ಅದು ವೈಟ್ ಕಲರ್ ಅಲ್ಲಿ ಬಂದ್ಬಿಡ್ತು. ಸೊ ಅದ್ರ ವ್ಯಾಲ್ಯೂ ಝೀರೋ ತಾನೆ, ಅವ್ನಿಗೇನು ಇಲ್ಲ ಪಂಗ್ನಾಮಾನೆ. ಅದರಿಂದ ಟೆನ್ಷನ್ ಆಗ್ಬಿಟ್ಟು ಅವನಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಮಿಸ್ಲು ಕೂಡ ಜಾಗಕ್ಕೆ ಬರ್ತಾರೆ. ನಮ್ ಹೀರೋ ಈ ತರ ಫಸ್ಟ್ ಟೈಮ್ ಅಲ್ಲಿ ಆಕ್ಷನ್ ಗೆ ಬಂದು ಈ ತರ 80 ಮಿಲಿಯನ್ ವಾನ್ ಗೆದ್ದಿದ್ದಾನೆ ಅಂತ ಹೇಳಿ ತುಂಬಾ ಸಂತೋಷ ಆಗುತ್ತೆ. ನಿಮ್ಗೆ ತುಂಬಾನೇ ಲಕ್ ಇದೆ ಅಂತೆಲ್ಲ ಹೇಳಿದಾಗ ಅವನು ಅಂತಾನೆ, ಹೌದು ನನಗೆ ತುಂಬಾನೇ ಲಕ್ ಇದೆ ಇವತ್ತು ಅಂತ ಹೇಳಿ ಖುಷಿಯಾಗಿ ಮಾತಾಡ್ತಾನೆ. ಅದಾದ್ಮೇಲೆ ಬ್ರದರ್ ಅವ್ರ ಕಾರಲ್ಲೇ ನಮ್ ಹೀರೋ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಹೋಗ್ತಾ ಇರೋದು. ಈ ತರ ಹೋಗ್ತಾ ಇರ್ಬೇಕಾದ್ರೇನೆ ನಮ್ ಹೀರೋ ಅವ್ರ ಫ್ರೆಂಡ್ ಹೇಳ್ತಾನೆ, ಇಲ್ಲಿ ನೋಡೋ ನಾವ್ ಈ ತರ ಬೇರೆಯವ್ರ ಕಾರಲ್ಲಿ ಹೋಗೋದಲ್ಲ ನನ್ಗೆ ಯಾಕೋ ಕಂಫರ್ಟಬಲ್ ಆಗಿಲ್ಲ, ಫಸ್ಟ್ ನಾವೊಂದು ಹೊಸ ಕಾರ್ ನ ತಗೋಬೇಕು, ಲಕ್ಸುರಿಯಸ್ ಆಗಿ ತಗೊಳ್ಳೋಣ ಕಣೋ, ಅದಾದ್ಮೇಲೆ ನಮ್ ರೂಮ್ ನ ಶಿಫ್ಟ್ ಮಾಡ್ಬಿಡೋಣ, ನನಗ್ ನಮ್ ರೂಮ್ ಇಷ್ಟ ಆಗಿಲ್ಲ ಅಂತ ಹೇಳ್ತಾನೆ. ಇವ್ರ ಹತ್ರ ಮಾತಾಡ್ಕೊಳ್ತಾ ಇರೋದನ್ನ ಕೇಳಿಸ್ಕೊಳ್ಳೋ ಬ್ರದರ್ ಕೇಳ್ತಾರೆ, ರೂಮ್ ನ ಶಿಫ್ಟ್ ಮಾಡ್ತೀರಾ, ಇವಾಗ ನೀವ್ ಎಲ್ಲಿದ್ದೀರಾ ಅಂತ ಕೇಳಿದಾಗ ಯಾವ್ದೋ ಒಂದು ಬೇಸ್ಮೆಂಟ್ ಅಲ್ಲಿ ಇದೀವಿ ಅಂತ ಹೀರೋ ಹೇಳ್ತಾನೆ. ಏನು ಬೇಸ್ಮೆಂಟ್ ಅಲ್ಲ, ಓಕೆ ಬೇಸ್ಮೆಂಟ್ ಸೈಜ್ ಎಷ್ಟಿದೆ ತಿಳ್ಕೊಬಹುದು ಅಂದಾಗ ಒಂದು 100 ಮೀಟರ್ಸ್ ಗಿಂತ ಕಡಿಮೆನೆ ಇರ್ಬೋದು ಅಂತ ಹೇಳ್ತಾನೆ. ಆ ಸೈಜ್ ಗೆ ನಮ್ ಬಾತ್ರೂಮ್ ಕೂಡ ಇರಲ್ಲಪ್ಪ, ನೀವೇನ್ ಅನ್ಕೊಂಡಿಲ್ಲ ಅಂದ್ರೆ ನಂದೇ ಒಂದು ಲಕ್ಸುರಿಯಸ್ ರೂಮ್ ಇದೆ, ನೀವ್ ಬೇಕಾದ್ರೆ ಬಂದಲ್ಲಿ ಸ್ಟೇ ಮಾಡ್ಬೋದು ಅಂದಾಗ ನಮ್ ಹೀರೋ ಫ್ರೆಂಡ್ ಹೇಳ್ತಾನೆ, ಓಕೆ ನಾವ್ ಬರ್ತೀವಿ ನಮ್ಗೆ ಇಷ್ಟಾನೆ, ಆದ್ರೆ ನಾವ್ ಅದಕ್ಕೆ ರೆಂಟ್ ಕೊಟ್ಬಿಡ್ತೀವಿ ಅಂದಾಗ ಬ್ರದರ್ಗೆ ನಗು ಬಂದ್ಬಿಡ್ತು. ಸರಿ ಆಯ್ತಪ್ಪ ನಿಮ್ ಇಷ್ಟ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಆ ವಿಲನ್ ನ ತೋರಿಸ್ತಾರೆ. ಅವನನ್ನ ನೋಡೋದಕ್ಕೆ ಅಂತ ಆ ರೌಡಿ ಹೆಡ್ ಬಂದಿರ್ತಾನೆ. ಅಂದ್ರೆ ಬೇರೆ ಜಾಗದಲ್ಲಿ ಮೀಟ್ ಮಾಡೋಣ ಅಂತ ಹೇಳಿದ್ರಲ್ವಾ, ಸೊ ಆ ಜಾಗಕ್ಕೆ ಬಂದಿರೋದು, ಜೊತೆಗೆ ದುಡ್ಡನ್ನ ಕೂಡ ತಂದಿರ್ತಾನೆ. ಆ ಹೆಡ್ಗೆ ದುಡ್ಡು ಕೊಡೋ ತರನೇ ಕೊಟ್ಬಿಟ್ಟು ಕೈಯಲ್ಲಿ ಒಂದು ಶಾರ್ಪ್ ಆಗಿರೋ ಐಟಮ್ ನ ಇಟ್ಕೊಂಡು ಅವ್ನ ಕತೆನ ಅಲ್ಲೇ ಮುಗಿಸ್ಬಿಟ್ಟ. ಆ ರೌಡಿ ಹೆಡ್ ಅಲ್ಲೇ ಸತ್ತೋಗ್ಬಿಟ್ಟ. ಅದಾದ್ಮೇಲೆ ಇವನು ದುಡ್ಡು ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಇಲ್ಲಿ ರೂಮ್ ಅಲ್ಲಿ ನೋಡಿದ್ರೆ ನಮ್ ಹೀರೋ ಮತ್ತು ಅವ್ನ ಫ್ರೆಂಡ್ ಇಬ್ರು ಅವ್ರ ಥಿಂಗ್ಸ್ ನೆಲ್ಲ ಪ್ಯಾಕ್ ಮಾಡ್ಕೊಂತಾ ಇರ್ತಾರೆ. ಆತರ ಪ್ಯಾಕ್ ಮಾಡುವಾಗ ಒಂದು ಆಲ್ಬಮ್ ಸಿಗುತ್ತೆ. ಅದು ನಮ್ ಹೀರೋದ ಆಲ್ಬಮ್. ಅದ್ರಲ್ಲಿ ತುಂಬಾ ಓಲ್ಡ್ ಫೋಟೋಸ್ ಎಲ್ಲ ಇರತ್ತಲ್ವಾ, ಅದ್ರಲ್ಲಿ ಒಬ್ರು ಇರ್ತಾರೆ. ಅವ್ರನ್ನ ನೋಡ್ಬಿಟ್ಟು ನಮ್ ಹೀರೋ ಫ್ರೆಂಡ್ ಕೇಳ್ತಾನೆ, ಯಾರಿದು ಅಂತ ಕೇಳಿದಾಗ ಅವ್ರು ನಮ್ ತಾತ, ಚಿಕ್ಕ ವಯಸ್ಸಲ್ಲಿ ನನ್ಗೆ ಎಷ್ಟೊಂದು ಕತೆಗಳನ್ನ ಹೇಳಿದ್ದಾರೆ ಗೊತ್ತಾ, ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು ಅಂದಾಗ, ಸರಿ ಅಷ್ಟ್ ಚೆನ್ನಾಗಿ ನೋಡ್ಕೊಳ್ಳೋರು ಇವಾಗ ಏನಾದ್ರು, ಇವಾಗ ಎಲ್ಲಿದ್ದಾರೆ ಅಂತ ಕೇಳಿದಾಗ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ನನ್ ಚಿಕ್ಕ ವಯಸ್ಸಲ್ಲಿ ಅವ್ರು ನನ್ನ ಬಿಟ್ಟು ಹೊರಟೋದ್ರು, ಬದುಕಿದಾರೋ ಸತ್ತಿದಾರೋ ಅಂತ ಕೂಡ ಗೊತ್ತಿಲ್ಲ ಅಂದಾಗ ಹೀರೋ ಫ್ರೆಂಡ್ ಹೇಳ್ತಾನೆ, ನನ್ಗೆ ಯಾಕೆ ಅವ್ರು ಬದುಕಿದಾರೆ ಅಂತಾನೆ ಅನ್ನಿಸ್ತಾ ಇದೆ ಕಣೋ, ಎಲ್ಲೋ ಸಿಕ್ಸ್ತ್ ಸೆನ್ಸ್ ಅಲ್ಲಿ ಲೈಟ್ ಆಗಿ ನಂಗೆ ಒಂದು ಸ್ಪಾರ್ಕ್ ಬರ್ತಾ ಇದೆ ಅಂತ ಹೇಳ್ತಾನೆ. ಅವ್ರ ಹತ್ರ ಆಲ್ಬಮ್ಸ್ ನೋಡ್ತಾ ಇರ್ಬೇಕಾದ್ರೆ ಒಂದು ಪೆಂಡೆಂಟ್ ಇರೋದನ್ನ ಗಮನಿಸ್ತಾನೆ. ಒಂದು ಗ್ರೇ ಕಲರ್ ಅಲ್ಲಿ ಇರುತ್ತೆ ಆ ಪೆಂಡೆಂಟ್. ಅದನ್ನ ನೋಡಿದ ತಕ್ಷಣ ಇದಕ್ಕೂ ಮುಂಚೆ ಎಲ್ಲೋ ನೋಡಿದ್ನಲ್ಲ ಅಂತ ಯೋಚನೆ ಮಾಡಿದಾಗ, ಅವತ್ತು ನಮ್ ಹೀರೋಗೂ ಮತ್ತೆ ಒಂದು ಶಾಪ್ ಓನರ್ಗೂ ಒಂದು ಕಾಂಪಿಟೇಷನ್ ಇರುತ್ತಲ್ವಾ, 1 ಅವರ್ ಅಲ್ಲೇ ನೀನ್ ಐಟಮ್ ನನ್ ಕಂಡಿಡಿದ್ ಬಿಟ್ರೆ ನನ್ಗೆ ಐಟಮ್ ನ ಕೊಟ್ಬಿಡ್ಬೇಕು ಅಂತ. ಅವಾಗ ಆ ಟೈಮ್ ಅಲ್ಲಿ ನಮ್ ಹೀರೋ ಅವ್ರ ಅಸಿಸ್ಟೆಂಟ್ ಅವ್ರ ತಾತ ಕೂಡ ಬಂದಿರ್ತಾರಲ್ವಾ, ಅವ್ರ ಹತ್ರ ಪೆಂಡೆಂಟ್ ನ ನೋಡಿದ್ ನಿಮ್ಗೆ ನೆನಪು ಬರುತ್ತೆ. ಅದು ಫೋಟೋನಲ್ಲಿ ಮಾತ್ರ ಅಲ್ಲ, ನಮ್ ಹೀರೋ ಹತ್ರ ಕೂಡ ಹತ್ರ ಒಂದು ಪೆಂಡೆಂಟ್ ಇರುತ್ತೆ. ಈಗ ಪೆಂಡೆಂಟ್ ನ ತಗೊಂಡು ಸ್ಟ್ರೈಟ್ ಆಗಿ ಆ ತಾತನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾನೆ. ಅವ್ರ ಅದನ್ನ ನೋಡ್ಬಿಟ್ಟು, ನೀವು ಅವ್ರ ಮೊಮ್ಮಗನ, ತುಂಬಾ ಸಂತೋಷ ಆಗ್ತಿದೆಪ್ಪ, ಆಕ್ಚುಲಿ ನಾನು ಮತ್ತೆ ನಿಮ್ ತಾತ ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಫಸ್ಟ್ ನಾನು ನಿಮ್ ತಾತ ಒಂದು ಜೆಮ್ ಸ್ಟೋನ್ ನ ಸೇಲ್ ಮಾಡಿದ್ವಿ, ಡೀಲಿಂಗ್ ಮಾಡಿದ್ವಿ, ನನ್ಗೆ ಅದು ಇನ್ನೂ ಚೆನ್ನಾಗಿ
ಚೆನ್ನಾಗಿ ನೆನಪಿದೆ. ಅದರಿಂದನೇ ನಾವು ತುಂಬಾನೇ ಲಾಸ್ ಕೂಡ ಆದ್ವಿ. ಅದಾದ್ಮೇಲೆ ನಾನು ಮತ್ತೆ ನಿಮ್ ತಾತ ಒಂದೇ ತರ ಈ ತರ ಪೆಂಡೆಂಟ್ ನ ಮಾಡಿ ಇಟ್ಕೊಂಡಿದ್ದು. ಅಂದ್ರೆ ಅದು ವೇಸ್ಟ್ ಕಲ್ ಅಂತ ಹೇಳಿದ್ವಲ್ಲ, ಈಗ ಆ ಕಲ್ಲಿಂದಾನೇ ಈ ತರ ಪೆಂಡೆಂಟ್ ಮಾಡ್ಕೊಂಡಿದ್ದು. ಆದ್ರೆ ಯಾವತ್ತೇ ಆಗ್ಲಿ ನಾನು ಮತ್ತೆ ನಿಮ್ ತಾತ ಇಬ್ರು ಹೋಪ್ ನ ಕಳ್ಕೊಂಡಿಲ್ಲ. ಒಂದಲ್ಲ ಒಂದಿನ ನಾವು ದೊಡ್ಡ ವ್ಯಕ್ತಿಗಳಾಗ್ತಿವಂತಾನೆ ಅನ್ಕೊಂಡ್ವಿ. ಆದ್ರೆ ಒಂದಿನ ನನ್ಗೊಂದು ಎಕ್ಸಾಮ್ ಇತ್ತು. ನಾನು ಎಕ್ಸಾಮ್ಗೆ ಹೋಗಿದ್ದೆ, ಜೊತೆಗೆ ನಿಮ್ ತಾತನೂ ಬಂದಿದ್ರು. ಅದೇ ಲಾಸ್ಟ್ ನಾನು ಅವ್ರನ್ನ ನೋಡಿದ್ದು. ಆಮೇಲೆ ಎಲ್ಲೋದ್ರು ಅಂತ ಗೊತ್ತಿಲ್ಲ. ಆದ್ರೆ ಇವಾಗ ತುಂಬಾ ಸಂತೋಷಕರವಾದ ವಿಷಯ ಆದ್ರೆ ನನ್ ಕ್ಲೋಸ್ ಫ್ರೆಂಡ್ ಅವರ ಮೊಮ್ಮಗ ನೀನು. ಅಂದ್ರೆ ನನ್ಗೂ ಮೊಮ್ಮಗ ತರಾನೆ. ಇನ್ಮೇಲೆ ನಾನೇ ನಿನ್ಗೆ ತಾತ ಎಲ್ಲೋ ಹೋಗ್ತೋದ್ರು ಅಂತ ಬೇಜಾರ್ ಮಾಡ್ಕೊಂಡ್ಬಿಡ. ಇನ್ಮೇಲೆ ನೀನು ಯಾವಾಗೇ ಆಗ್ಲಿ ಈ ಜಾಗಕ್ಕೆ ಬರ್ಬೋದು, ನನ್ನ ಹತ್ರ ಕ್ಯಾಶುವಲ್ ಆಗಿರ್ಬೋದು ಅಂತ ಹೇಳ್ತಾರೆ. ನಮ್ ಹೀರೋಗೂ ಒಂಥರ ಸಂತೋಷ ಆಗುತ್ತೆ. ಇಲ್ಲಿಗೆ ಈ ಪಾರ್ಟ್ ಕೂಡ ಮುಗಿತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಮುಂದೆ ಬರೋ ಪಾರ್ಟ್ಸ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಇದೇ ತರ ಇಂಟ್ರೆಸ್ಟಿಂಗ್ ಸೀರೀಸ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.